ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ತಂದಿರತಕ್ಕಂಥ ಟಾಪಿಕ್ ಏನಂತಂದರೆ ಹೌ ಟು ಮೇಕ್ ಯುವರ್ ಮೆಂಟಲ್ ಪಿಕ್ಚರ್ಸ್ ಕಮ್ ಟ್ರೂ ಅಂತ ಹೇಳಿ ಜಾರ್ಜ್ ಶೋಬೆಲನ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಅದೊಂದು ಬುಕ್ ಅದು. ಅದರಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಅವರು ಈ ಡಾರ್ಕ್ ರೂಮ್ ಫೋಟೋಗ್ರಫಿ ಅನ್ನೋದ್ರ ಮೂಲಕ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಹೇಳಿದ್ದಾರೆ. ಅದನ್ನು ನಾನು ನನ್ನ ಚಾನಲಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ಮತ್ತು ಈ ವಿಡಿಯೋ ಮುಗಿದ ತಕ್ಷಣ ಹೇಗೆ ಪ್ರಾಕ್ಟಿಕಲ್ಲಾಗಿ ಇದು ಅಪ್ಲೈ ಆಗುತ್ತೆ, ಹೇಗೆ ಡಾರ್ಕ್ ರೂಮ್ ಫೋಟೋಗ್ರಫಿ ಅನ್ನೋದು ಹೇಗೆ ನಮ್ಮ ಮ್ಯಾನಿಫೆಸ್ಟೇಷನ್ಗೆ, ನಮ್ಮ ಗೋಲ್ಸ್ಗೆ, ನಮ್ಮ ಮೆಂಟಲ್ ಪಿಕ್ಚರ್ಸ್ಗಳು ಅಂದರೆ ಮನಸ್ಸಿನಲ್ಲಿ ಬರ್ತಕ್ಕಂಥ ಚಿತ್ರಣಗಳನ್ನು ಹೇಗೆ ಹೊರಗೆ ತರೋದು, ಹೇಗೆ 3D ರಿಯಾಲಿಟಿಗೆ ತರೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ಹೇಳ್ತಾ ಹೋಗುವಾಗ ಮೊದಲು ವೈಜ್ಞಾನಿಕವಾಗಿ ಏನಾಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ಬೋದು ಮತ್ತು ಇದು ಹೇಗೆ ಎಫೆಕ್ಟಿವ್ ವೇ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನನ್ನ ಲೈಫಲ್ಲೇ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಭೌತಶಾಸ್ತ್ರದಲ್ಲಿ ಸ್ವಲ್ಪ ಬರ್ತಾ ಹೋಗೋಣ. ಅಲ್ಲಿ ಬೆಳಕುಗಳ ಆಟವನ್ನು ನಾವು ನೋಡ್ತಾ ಬರ್ತೀವಿ. ಏನಿದು ಬೆಳಕುಗಳ ಆಟ ಅಂತಂದಾಗ ಫೋಟೋಗ್ರಫಿ ಅಂತ ಎಲ್ಲರಿಗೂ ಗೊತ್ತಿದೆ. ಛಾಯಾಗ್ರಹಣ ಅಂತ ಎಲ್ಲ ಕರಿತೀವಲ್ಲ, ಚಿತ್ರಗ್ರಹಣ, ಛಾಯಾಗ್ರಹಣ ಅಂತ. ಈ ಡಾರ್ಕ್ ರೂಮ್ ಫೋಟೋಗ್ರಫಿ ಅನ್ನೋದನ್ನು ಸ್ವಲ್ಪ ನೆನೆಸ್ಕೊಳ್ಳೋಣ. ಡಾರ್ಕ್ ರೂಮ್ ಫೋಟೋಗ್ರಫಿ ಅಂತಂದರೆ ಒಂದು ಕತ್ತಲು ಕೋಣೆ ಮಾಡ್ತೀವಿ, ಅದರಲ್ಲಿ ಒಂದು ಆಬ್ಜೆಕ್ಟ್ ಇಡ್ತೀವಿ, ಆ ಆಬ್ಜೆಕ್ಟ್ನ ಫೋಟೋಗ್ರಫಿ ಮಾಡಿ ಆ ಕ್ಯಾಮ್ರಾ ಏನು ಫೋಟೋ ತೆಗೆದಿರುತ್ತೆ ಆ ಫಿಲ್ಮ್ನ ತೊಳೆದುಬಿಟ್ಟು ಒಂದು ಲಿಕ್ವಿಡಲ್ಲಿ ಅದನ್ನು ಒಂದು ಚಿತ್ರವಾಗಿ ಮಾಡಿ ಒಂದು ಫೋಟೋ ಅಂತ ಹೇಳಿ ಫ್ರೇಮಲ್ಲಿ ಕೊಡ್ತೀವಿ. ಇದು ಹೇಗಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಅನ್ನೋ ಪ್ರೊಸೆಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಒಂದೇ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಒಂದು ಚಿತ್ರಣ, ಯಾವುದೊಂದು ಫೋಟೋ ತೆಗಿಬೇಕು, ಯಾವುದೊಂದು ಕನಸಿನ ಒಂದು ಜಗತ್ತಿದೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕನಸಿಂದ ಆ ಚಿತ್ರವನ್ನು ಒಳಗಿಂದ ಹೊರಗೆ ತರೋದು ಒಂದು ಅದ್ಭುತವಾದ ಎರಡು ಕೋರಿಲೇಷನ್ ಅಂತ ನಾವು ಹೇಳ್ಬೋದು. ಏನಾಗುತ್ತೆ ಡಾರ್ಕ್ ರೂಮ್ ಫೋಟೋಗ್ರಫಿಲಿ ಅಂತ ನಾವು ನೋಡ್ತಾ ಹೋದಾಗ, ಒಂದು ಡಾರ್ಕ್ ರೂಮನ್ನು ಇಮ್ಯಾಜಿನ್ ಮಾಡೋಣ, ಕತ್ತಲ ಕೋಣೆಯನ್ನು ಇಮ್ಯಾಜಿನ್ ಮಾಡೋಣ. ಇದು ನನ್ನ ಜೊತೆಗೆ ನೀವು ಮಾಡ್ತಾ ಬನ್ನಿ, ಯಾಕಂದರೆ ಇದು ಅರ್ಥ ಆಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಈ ಸ್ಟೆಪ್ಪಲ್ಲಿ ಹೆಂಗಾಗುತ್ತೆ ಮನಸ್ಸಿಂದ ಹೊರ ಬರೋದು ಚಿತ್ರ ಅಂತ. ಕತ್ತಲ ಕೋಣೆನ ಇಮ್ಯಾಜಿನ್ ಮಾಡ್ತಾ ಬನ್ನಿ. ಒಂದು ಚೂರು ಬೆಳಕಿಲ್ಲ, ಆಯಿತಾ? ಆದರೆ ಆ ಕತ್ತಲಿನಲ್ಲಿ, ಆ ಕತ್ತಲ ಕೋಣೆಯಲ್ಲಿ ನಮ್ಮ ಒಂದು ಆಬ್ಜೆಕ್ಟ್ ಇದೆ, ನಮ್ಮ ಒಂದು ವಸ್ತು ಇದೆ, ನಮ್ಮ ಕನಸಿದೆ, ನಮ್ಮ ಗೋಲ್ ಇದೆ ಅಂತ ಅಂದ್ಕೊಳ್ಳಿ. ಏನೋ ಒಂದು ಫುಟ್ಬಾಲ್ ಇದೆ ಅಂತ ಒಂದು ಎಕ್ಸಾಂಪಲ್, ತುಂಬ ಹತ್ತಿರ, ಇಷ್ಟೆಲ್ಲ ಹೋಗೋದು ಬೇಡ. ಫುಟ್ಬಾಲ್ ಇದೆ, ಆದರೆ ಈಗ ಅದನ್ನು ನಾವು ಕ್ಯಾಮ್ರಾ ಇದೆ ನನ್ನ ಕೈಯಲ್ಲಿ, ಆಯಿತಾ? ಛಾಯಾಗ್ರಾಹಕ ಇದ್ದಾನೆ, ಒಬ್ಬ ಫೋಟೋಗ್ರಾಫರ್ ಇದ್ದಾನೆ, ಕ್ಯಾಮ್ರಾ ಇದೆ, ಕತ್ತಲಿದೆ. ನೀವು ಕ್ಯಾಪ್ಚರ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಬರುತ್ತಷ್ಟೇ, ಏನು ಕಾಣಿಸಲ್ಲ. ಏನು ಮಾಡಬೇಕು ಅಂತ ಅಂದಾಗ ಬೆಳಕನ್ನು ಹಾಕಬೇಕು. ಲೈಟ್ ಪ್ಲೀಸ್ ಅಂತ ಹೇಳಿ ಅವನು ಹೇಳ್ತಾನೆ. ಲೈಟ್ ಆ ಕಡೆಯಿಂದ ಬರುತ್ತೆ. ಫಸ್ಟು ಲೈಟ್ ಬೆಳಕು ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೆಳಕು ಬರುತ್ತೆ. ಒಂದನೇ ಸ್ಟೆಪ್ಪಲ್ಲಿ ಆಬ್ಜೆಕ್ಟ್ ಏನು ಅಂಥೇಳಿ ಯಾರೋ ತಂದು ಇಡ್ತಾರೆ, ಫುಟ್ಬಾಲು ಅಂತ ಅನ್ನೋದನ್ನು ಟೇಬಲ್ ಮೇಲೆ ಇಡ್ತಾರೆ, ಆಯಿತಾ? ನೆಕ್ಸ್ಟು ಬೆಳಕು ಹಾಕಬೇಕು ಅದ್ರ ಮೇಲೆ. ಯಾಕೆ ಅಂತಂದರೆ ಬೆಳಕಿದ್ರೆ ತಾನೇ ಎಲ್ಲ ಕಾಣೋದು. ಸೊ ಬೆಳಕು ಅಂತ ಹೇಳಿ ಅದ್ರ ಮೇಲೆ ಇಡ್ತಾರೆ, ಆಯಿತಾ? ಆಮೇಲೆ ಛಾಯಾಗ್ರಾಹಕ ಏನು ಮಾಡ್ತಾನೆ, ಆ ಫುಟ್ಬಾಲು ಎಲ್ಲೆಲ್ಲೆಲ್ಲೋ ಇಟ್ಟಿದ್ರೆ ಕರೆಕ್ಟಾಗಿ, ಅದು ಚಿಕ್ಕ ಮಕ್ಕಳು ಹೇಳ್ತಾರಲ್ಲ, ಸ್ವಲ್ಪ ಕೂತ್ಗೆ ಈ ಕಡೆ ಮಾಡೋ ಮರಿ, ಈ ಕಡೆ ಮರಿ ನೋಡಿ ಪಾರಿವಾಳ ಬರುತ್ತೆ. ಸೊ ಈ ಥರ ಆ ಒಂದು ಫುಟ್ಬಾಲ್ನ ಯಾವ ಪೊಸಿಷನಲ್ಲಿ ಇಡಬೇಕು, ಯಾವುದು ಕರೆಕ್ಟಾಗಿ ಬೇಕು, ಅವನಿಗೆ ಬೇಕಾದಂಗೆ ಸ್ವಲ್ಪ ಹಿಂಗೆ ಮಾಡಿ ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್ ಅಂತ ಹಿಂಗೆ ಅಂತಾರಲ್ಲ, ಸ್ವಲ್ಪ ಕೈ ಹಿಂಗೆ ಹತ್ತಿರ ಇಟ್ಕೊಳ್ಳಿ ಸರ್ ಅಂತ. ಸೊ ಆ ಥರ ಎಲ್ಲ ಫುಟ್ಬಾಲನ್ನು ಕರೆಕ್ಟಾಗಿ ಪೊಸಿಷನಲ್ಲಿ ಇಡ್ತಾನೆ, ಆಯಿತಾ? ಅವ್ನು ಹೆಂಗೆ ಫೋಟೋ ತೆಗಿಬೇಕು, ಯಾವ ಆ್ಯಂಗಲಲ್ಲಿ ಬೇಕು ಅಂತ ಕರೆಕ್ಟಾಗಿ ಛಾಯಾಗ್ರಾಹಕ ಇಡ್ತಾನೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾನೆ ಅಂತಂದಾಗ, ಕ್ಯಾಮ್ರಾ ಹಿಂದೆ ಹೋಗ್ಬಿಟ್ಟು ತಾನು ನೋಡ್ತಾನೆ. ಆ ಒಂದು ಹಿಂದೆ ಕ್ಯಾಪ್ಚರ್ ಮಾಡ್ತಕ್ಕಂಥ ಡಿವೈಸಲ್ಲಿ ನೋಡಿದಾಗ ಫೋಕಸ್ಸೇ ಇರೋದಿಲ್ಲ. ಎಲ್ಲ ಇದೆಯಲ್ಲ, ವಸ್ತು ಇದೆ, ಬೆಳಕು ಇದೆ, ಆ್ಯಂಗಲ್ ಎಲ್ಲ ಕರೆಕ್ಟ್ ಆಯಿತು, ಫೋಟೋ ತೆಗೆದ್ರೆ ಆದರೂ ಸರಿಗೆ ಬರಲ್ಲ, ಬ್ಲರ್ ಬರುತ್ತೆ. ಯಾಕೆ? ಫೋಕಲ್ ಬ್ಲರ್ ಆಗ್ಬಿಡುತ್ತೆ. ಅಂದರೆ ಫೋಕಸ್ ಇಲ್ಲ. ಫೋಕಸ್ ಅಂತಂದರೆ ಕರೆಕ್ಟು ನಾವು ಆ ಒಂದು ಶಾರ್ಪ್ನೆಸ್ ಅನ್ನೋದು ಕ್ಯಾಪ್ಚರ್ ಏನಾಗುತ್ತೆ, ಅದು ಹಿಂಗೆ ಇನ್ವರ್ಟ್ ಆಗುತ್ತಲ್ಲ, ಇಮೇಜ್ ಬಂದು ಕ್ಯಾಮ್ರಾದಲ್ಲಿ ಆ ಇನ್ವರ್ಟ್ ಆಗಿರೋ ಪಾಯಿಂಟು ಆ ಆಬ್ಜೆಕ್ಟಿಗೆ ಟಚ್ ಆಗಬೇಕು. ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಆ ಫೋಕಸ್ ಮಾಡ್ತಾನೆ ಕ್ಯಾಮ್ರಾಮ್ಯಾನು. ಫೋಕಸ್ ಮಾಡಿದಾಗ ಕರೆಕ್ಟಾಗಿ ಇಮೇಜು ಕ್ಯಾಮ್ರಾದಲ್ಲಿ ಬರುತ್ತೆ. ನೆಕ್ಸ್ಟು ಶಾರ್ಪ್ನೆಸ್ ಆಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಬೆಳಕು ಬಿದ್ದಿದೆ, ಬೆಳಕು ಕ್ಯಾಮ್ರಾವನ್ನು ಕ್ಯಾಪ್ಚರ್ ಮಾಡ್ತಿದೆ. ಕ್ಯಾಮ್ರಾ ಲೆನ್ಸಲ್ಲಿ ಅಪರ್ಚರ್ ಅಂತ ಇರುತ್ತದಲ್ಲ ಮುಂದೆ, ಅದು ಓಪನ್ ಆಗಬೇಕು. ಅದು ಜಾಸ್ತಿ ಓಪನ್ ಆದರೆ ಜಾಸ್ತಿ ಬೆಳಕನ್ನು ಇದು ಮಾಡುತ್ತೆ, ಸ್ವಲ್ಪ ಬೆಳಕನ್ನು ತಗೊಳುತ್ತೆ. ಅಪರ್ಚರ್ನ ಓಪನ್ ಮಾಡ್ತಾನೆ. ಅಪರ್ಚರ್ ಓಪನ್ ಮಾಡಿದ ತಕ್ಷಣ ಶಟರ್ ಸ್ಪೀಡ್ ಅಂತ ಇರುತ್ತೆ, ಎಷ್ಟು ಸ್ಪೀಡಲ್ಲಿ ಅದು ಬೆಳಕನ್ನು ಕ್ಯಾಪ್ಚರ್ ಮಾಡಬೇಕು ಬಂದಿರತಕ್ಕಂಥದ್ದು. ಹೊರಗಿನ ಬೆಳಕು ಫುಟ್ಬಾಲ್ ಮೇಲೆ ಬಿದ್ದು ಪ್ರತಿಫಲನ ರಿಫ್ಲೆಕ್ಷನ್ ಆಗುತ್ತೆ. ಆ ರಿಫ್ಲೆಕ್ಷನ್ ಆಗಿದ್ದು ಸೀದಾ ಒಂದು ಅಪರ್ಚರಲ್ಲಿ ಸ್ವಲ್ಪ ಓಪನ್ ಆಗುತ್ತಲ್ಲ ಕ್ಯಾಮ್ರಾ, ಹಿಂಗೆ ಟಕ್ ಅಂತ ಫ್ಲ್ಯಾಶ್ ಆಗಿ ಟಕ್ ಅಂತ ಬರುತ್ತಲ್ಲ, ಆ ಓಪನ್ ಆದ ತಕ್ಷಣ ಬೆಳಕು ಕ್ಯಾಪ್ಚರ್ ಆಗುತ್ತೆ, ಪ್ರತಿಫಲನದ ಬೆಳಕು ಕ್ಯಾಪ್ಚರ್ ಆಗುತ್ತೆ ಫುಟ್ಬಾಲಿಂದ ಬಂದಿರೋದು. ಆ ಬೆಳಕಿನಲ್ಲಿ ಇದು ಫುಟ್ಬಾಲು ಹೆಂಗಿದೆ ಅಂತ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ ಆ ಫೋಟಾನ್ಸಲ್ಲಿ. ಆ ಫೋಟಾನ್ಸ್ ಬಂದು ಆ ಬೆಳಕು ಕ್ಯಾಮರಾ ಹಿಂದೆ ಫಿಲ್ಮ್ ಅಂತ ಇರುತ್ತೆ, ಆಯಿತಾ? ಕೊಟ್ಟಕ್ಕೆ ಅಂತೆಲ್ಲ ನೋಡ್ತೀವಲ್ಲ, ರೀಲ್ ಅಂತ ಕರಿತೀವಿ ನಾವು, ಅಥವಾ ಫಿಲ್ಮ್ ಅಂತ ಕರಿತೀವಿ. ಮತ್ತು ತೆಳುವಾದ ಒಂದು ಪದರ ಅಂತ ಫಿಲ್ಮ್ ಅಂತಂದ್ರೆ, ಆಯಿತಾ?
ಬೆಳ್ಳಿ ಪರದೆ ಅಂತ ಕರೀತಾರಲ್ಲ. ಸೊ ಆ ಫಿಲ್ಮ್ ಮೇಲೆ ಸಿಲ್ವರ್ ಹ್ಯಾಲೈಡ್ ಅಂತ ಹೇಳಿ, ಅದು ಏನದು ಬೆಳ್ಳಿಯ ಒಂದು ಕ್ರಿಸ್ಟಲ್ಸ್ಗಳು, ಆ ಸಿಲ್ವರ್ ಹ್ಯಾಲೈಡ್ ಅಥವಾ ಸಿಲ್ವರ್ ಬ್ರೋಮೈಡ್ ಅಂತ ಕೂಡ ಕರಿತೀವಿ, ಆ ಒಂದು ಸೊಲ್ಯೂಷನನ್ನು ಹಾಕಿರ್ತಾರೆ. ಅವು ಕ್ರಿಸ್ಟಲ್ಸ್ಗಳದು, ಆಯಿತಾ. ಅದು ಲೈಟಿಗೆ ಸೆನ್ಸಿಟಿವ್ ಆಗುತ್ತೆ. ಕೆಲವೊಂದು ಲೈಟ್ ಆದಾಗ ಅದು ಸೆನ್ಸಿಟಿವ್ ಆಗಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಈ ಲೈಟಿನ ಇನ್ಫಾರ್ಮೇಷನ್ ಸ್ಟೋರ್ ಮಾಡುತ್ತೆ. ಈ ಥರ ಫಿಲ್ಮ್ ಮೇಲೆ ಬಿದ್ದಂಥ ಆ ಇನ್ಫಾರ್ಮೇಷನ್, ಫುಟ್ಬಾಲ್ ಅನ್ನೋ ಇನ್ಫಾರ್ಮೇಷನ್ನು ಈಗ ಛಾಯಾಗ್ರಾಹಕ ಏನು ಮಾಡ್ತಾನೆ, ಕತ್ತಲು ಕೋಣೆಯಲ್ಲಿ, ಯಾಕಂದರೆ ಬೆಳಗ್ಗೆ ಬಂದುಬಿಟ್ರೆ ಆ ಬೆಳಕು ಕೂಡ ಇದ್ರ ಮೇಲೆ ಸೇವ್ ಆಗಿ ಇದು ಪಿಕ್ಚರೆಲ್ಲ ಹೆಂಗೆಂಗೋ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತಾನೆ, ಕತ್ತಲ ಕೋಣೆಯಲ್ಲಿ ಹೋಗಿ ಒಂದು ಕೆಮಿಕಲ್ ಲಿಕ್ವಿಡಿಂದ ಅದನ್ನು ಫಿಲ್ಮನ್ನು ಎದ್ದುತ್ತಾನೆ. ಅದು ಮಾಡಿದಾಗ ಸಿಲ್ವರ್ ಹ್ಯಾಲೈಡ್ ಅನ್ನುವುದು ಗಟ್ಟಿ ಆಗುತ್ತೆ, ಅಂದರೆ ಕ್ರಿಸ್ಟಲಿನ್ ಫಾರ್ಮಲ್ಲಿ ಒಂಥರ ಕಾನ್ಸಂಟ್ರೇಟೆಡ್ ಆಗುತ್ತೆ, ಸ್ಯಾಚುರೇಟೆಡ್ ಆಗುತ್ತೆ ಪಿಕ್ಚರು. ಇನ್ವರ್ಟೆಡ್ ಇರೋ ಪಿಕ್ಚರು ಸ್ಯಾಚುರೇಟೆಡ್ ಆಗುತ್ತೆ. ಆ ಸ್ಯಾಚುರೇಟೆಡ್ ಇದನ್ನು ಇನ್ನೊಂದು ಫೋಟೋ ರೆಸಿಸ್ಟ್ ಅಂತ ಮಾಡಿ, ಇನ್ವರ್ಟ್ ಪಿಕ್ಚರ್ ಇರುತ್ತಲ್ಲ, ಆ ಇನ್ವರ್ಟ್ ಪಿಕ್ಚರನ್ನು ಕಲರ್ ಪಿಕ್ಚರ್ ಆಗಿ ಮಾಡ್ತಾನೆ. ಇದನ್ನು ಮಾಡಿ ಕೊನೆಗೆ ಬೆಳಕಿಗೆ ತಂದು ಕೊಡ್ತಾನೆ ಜಗತ್ತಿಗೆ, ನೋಡಿ ಮ್ಯಾಮ್ ನಿಮ್ಮ ಮದುವೆ ಫೋಟೋ ಇದೆ ನೋಡಿ ಇಲ್ಲಿ ಅಂತ. ಈ ಥರ ಭೌತಶಾಸ್ತ್ರದಲ್ಲಿ ಬೆಳಕು ನೆರಳುಗಳ ಆಟ ನಡೀತಾ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ಪನ್ನು ಮತ್ತೆ ನಾನು ರಿಪೀಟ್ ಮಾಡ್ತಾ ಬರ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ನೇ ಸ್ಟೆಪ್ಪಲ್ಲಿ ಒಂದು ಆಬ್ಜೆಕ್ಟನ್ನು ಇಡ್ತಾನೆ ಛಾಯಾಗ್ರಾಹಕ, ಫುಟ್ಬಾಲ್ ಅಂತ. ನೆಕ್ಸ್ಟು ಅವನ ಹತ್ರ ಬೆಳಕಿರೋದಿಲ್ಲ, ಬೆಳಕನ್ನು ಹಾಕ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಪೊಸಿಷನನ್ನು ಕರೆಕ್ಟ್ ಮಾಡ್ತಾನೆ, ಆ್ಯಂಗಲ್ಲು ಇವೆಲ್ಲ ಆದಮೇಲೂ ಕೂಡ ನೆಕ್ಸ್ಟ್ ಏನು ಮಾಡ್ತಾನೆ, ಫೋಕಸ್ ಸಿಗಬೇಕು ಅಂತ ಫೋಕಸ್ ಮಾಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಆ ಒಂದು ಬೆಳಕು ಫೋಕಸ್ ಬಿದ್ದಾಗ ಆ ಒಂದು ಬಿದ್ದಂಥ ಬೆಳಕು ಫುಟ್ಬಾಲ್ ಮೇಲೆ ಬಿದ್ದು ಪ್ರತಿಫಲನ ಆಗಿ ಕ್ಯಾಮ್ರಾದ ಅಪರ್ಚರಲ್ಲಿ ಬಂದು ಸಿಲ್ವರ್ ಬ್ರೋಮೈಡ್ ಅನ್ನುವ, ಸಿಲ್ವರ್ ಹ್ಯಾಲೈಡ್ ಅನ್ನುವ ಒಂದು ಫಿಲ್ಮ್ ಮೇಲೆ ಕ್ಯಾಪ್ಚರ್ ಆಗುತ್ತೆ. ಆ ಕ್ಯಾಪ್ಚರ್ ಎಷ್ಟೇ ಸ್ಮಾಲ್ ಇದ್ದರೂ ಕೂಡ ಅದನ್ನು ಅವನು ಸ್ಯಾಚುರೇಟ್ ಮಾಡೋಕ್ಕೆ ಯಾರೂ ಇಲ್ಲದ ಕತ್ತಲ ಜಾಗದಲ್ಲಿ ಹೋಗಿ ಲಿಕ್ವಿಡಲ್ಲಿ ಕೆಮಿಕಲ್ ಪ್ರೊಸೆಸನ್ನು ಮಾಡಿಬಿಟ್ಟು ಇನ್ವರ್ಟ್ ಇಮೇಜನ್ನು ಕಲರ್ ಪಿಕ್ಚರನ್ನು ಮಾಡಿ ಕೊನೆಗೆ ಒಂದು ಔಟ್ಸೈಡ್ ವರ್ಲ್ಡಲ್ಲಿ ಒಂದು ಫ್ರೇಮನ್ನು ಹಾಕುವಂಥ ಒಂದು ಪಿಕ್ಚರನ್ನು ಮಾಡಿ ಜಗತ್ತಿಗೆ ತೋರಿಸ್ತಾನೆ. ಇವಾಗ ಇದು ವೈಜ್ಞಾನಿಕವಾಗಿ ಏನಾಗುತ್ತೆ, ಕ್ಯಾಮ್ರಾಯಿಂದ ಪಿಕ್ಚರ್ ತೆಗೆಯುವಾಗ ಏನಾಗುತ್ತೆ ಅಂತ ಹೇಳಿ ಈ ಥರ ನಡೆಯುತ್ತೆ. ಇಷ್ಟು ನಿಮಗೆ ಅರ್ಥ ಆಯಿತು ಅಂತಂದರೆ ಇವಾಗ ನಾನು ಮುಂದೆ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ಗೆ ಇದು ಹೆಂಗೆ ಮಾಡಬೇಕು ಮತ್ತು ಇದು ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕು ಅಂತ ಹೇಳಿ ಅವರು ಆ ಒಂದು ಬುಕ್ಕಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ಎಕ್ಸಾಂಪಲ್ ಕೊಟ್ಟ ಮೇಲೆ ನಿಮಗೆ ತುಂಬ ಈಸಿ ಆಗುತ್ತೆ ಇನ್ಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಏನು ಹೇಳ್ತಿದ್ದೀನಿ ಅಂತ. ಇವಾಗ ಈ 5 ಪ್ರೊಸೆಸನ್ನು ಹೇಳಿದ್ನಲ್ಲ, ಫಸ್ಟಿಂದ ಅವನು ಆಬ್ಜೆಕ್ಟಿಂದ ಹಿಡ್ಕೊಂಡ್ಬಿಟ್ಟು ಪ್ರಪಂಚಕ್ಕೆ, 3D ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ಮೆಂಟಲ್ ಪಿಕ್ಚರನ್ನು ತೋರಿಸ್ತಾ ಇದ್ದಾನೆ. ನಮ್ಮ ಕನಸುಗಳನ್ನು ಮಾತಾಡೋಣ, ನಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ಮಾತಾಡೋಣ. ಯಾವತ್ತಿಗೂ ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕು ಅಂತ ಹೇಳಿ ತುಂಬ ಜನ ಕೇಳಿದ್ರು, ಅಥವಾ ಯಾವ ಥರ ಮಾಡಬೇಕು ಅಂತ ಹೇಳಿ ತುಂಬ ಮೆಥಡ್ಸ್ಗಳು ಗೊತ್ತಾಗಿ ಯಾವುದು ಅಂಥೇಳಿ ಕನ್ಫ್ಯೂಸ್ ಆಗ್ತಾ ಇರ್ತಿತ್ತು. ಆದರೆ ಇವತ್ತು ಈ ವೈಜ್ಞಾನಿಕವಾಗಿ ಒಂದು ಅನಾಲಜಿ ತೊಗೊಂಡ್ವಲ್ಲ, ಇದೇ ಥರ ನಾವು ಮಾಡಿದರೆ ಹೆಂಗೆ? ಫಾರ್ ಎಕ್ಸಾಂಪಲ್, ನಾನು ಕಣ್ಣು ಮುಚ್ಚಿದಾಗ ನನಗೆ ಒಂದು 5 ಕೋಟಿ ಇರ್ತಕ್ಕಂಥ ಒಂದು ಮನೆ, ಬಂಗ್ಲೆ, ಒಂದು ದೊಡ್ಡ ಆಸ್ತಿ ಎಲ್ಲ ಇದೆ, ಆಯಿತಾ, ಒಂದೇನೋ ಒಂದು ನಂಬರ್ ಇಟ್ಕೊಳ್ಳೋಣ. ಆ ಥರ ಇದ್ದಾಗ ಆ ಲೆವೆಲ್ಲಿಗೆ ನಾನು ಹೋಗಿದ್ದೀನೋ ಇಲ್ವಾ ಅಂತ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅದು ಇಮ್ಯಾಜಿನೇಷನ್, ಏನೋ ಚಿತ್ರ ಇದೆ ಅಂತ. ಅದೇ ನಾವು ಎದುರಿಗೆ ತೋರಿಸ್ಬಿಟ್ರೆ, ನಿಜವಾಗ್ಲೂ ಔಟ್ಸೈಡ್ ಇದೆಯಾ ಈ ಥರ ಅಂತ ತೋರಿಸ್ಬಿಟ್ರೆ, ಅಂದರೆ ಅದು ಪಿಕ್ಚರ್ನ ಒಳಗಿಂದ ಈ ಪಿಕ್ಚರ್ ತೆಗಿಬೇಕು ಅಂತಿದ್ದು ಅದು ಹೊರಗೆ ಬಂದಂಗೆ. ಅವ್ನು ಹೆಂಗೆ ಜಗತ್ತಿಗೆ ಕೊಟ್ಟನಲ್ಲ, ನೋಡಿ ಮ್ಯಾಮ್ ನಿಮ್ಮ ಮದುವೆ ಫೋಟೋ ಅಂತ, ಆ ಥರ ಹೊರಗೆ ಬಂದಂಗೆ, ಆಯಿತಾ. ಸೊ ಏನು ಮಾಡಬೇಕು ಈ ಥರ ವಿಷನ್ಗಳು ಇತ್ತಂದರೆ? ಎಂಥ ವಿಷನ್ಗಳು ಇರ್ತವೆ ಕೆಲವೊಬ್ಬರಿಗೆ ಏನೋ ಆಂಟ್ರಪ್ರನರ್ ಆಗಬೇಕಂತಿರುತ್ತೆ, ಕೆಲವೊಬ್ಬರಿಗೆ ಬಿಸ್ನೆಸ್ ಮಾಡಬೇಕಂತಿರುತ್ತೆ, ಕೆಲವೊಬ್ಬರಿಗೆ ಏನೋ ಗೌರ್ಮೆಂಟ್ ಕೆಲಸ ಸೇರಬೇಕಂತಿರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಎಫೆಕ್ಟಿವ್ ವೇಯಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಥವಾ ಇಮ್ಯಾಜಿನೇಷನ್ ಗುರಿಯನ್ನು ಹೇಗೆ ಸಾಧಿಸೋದು ಅಂತ ಈಗ ಚಿತ್ರ ಒಳಗಡೆ ಇಟ್ಕೊಳ್ಳೋಣ. ನಿಮ್ಮ ಕನಸುಗಳನ್ನು ನನ್ನ ಜೊತೆ ಮಾಡ್ತಾ ಬನ್ನಿ. ಈ 5 ಸ್ಟೆಪ್ಪನ್ನು ಮತ್ತೆ ಮಾಡಿಸ್ತೀನಿ. ಈಗ ಆ ಬುಕ್ಕಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ, ಇದನ್ನು ಮಾಡುವಾಗ ತುಂಬ ಶಾಂತ ಮನಸ್ಸಿಂದ, ಇಲ್ಲ ಕೌಚ್ ಮೇಲೆ ರಿಕ್ಲೈನ್ ಆಗಿಬಿಟ್ಟು ಅಥವಾ ಎಲ್ಲಾದರೂ ಒಂದು ಶಾಂತ ಏನದು ಎನ್ವೈರ್ಮೆಂಟ್ ಇರುತ್ತಲ್ಲ ರಾತ್ರಿ ಹೊತ್ತು, ಆ ಥರ ಡಾರ್ಕ್ ರೂಮನ್ನು ಕ್ರಿಯೇಟ್ ಮಾಡಬೇಕು. ಡಾರ್ಕ್ನೆಸ್ಸಲ್ಲೇ ಇರಬೇಕು ಅಂತ ಏನಿಲ್ಲ, ಬೆಳಕಲ್ಲೂ ಮಾಡ್ಬೋದು, ಬಟ್ ಇದು ಕೋರಿಲೇಟ್ ಆಗಬೇಕಲ್ಲ. ಈಗ ನಾನು ಡಾರ್ಕ್ ರೂಮ್ ಫೋಟೋಗ್ರಫಿ ಅಂತ ಹೇಳ್ತಿದ್ದೀನಿ, ಅದನ್ನು ಇಮ್ಯಾಜಿನೇಷನ್ ನಾವು ಬೆಳಕಲ್ಲಿ ಹೋಗಿ ಬಿಸಿಲಲ್ಲಿ ಮಾಡ್ತೀನಿ ಅಂತಂದರೆ ಅದು ಅಷ್ಟೊಂದು ಕೋರಿಲೇಟ್ ಆಗಲ್ಲ. ಸೊ ಅದಕ್ಕೆ ಅವ್ರೇನು ಹೇಳ್ತಾರೆ, ಡಾರ್ಕ್ನೆಸ್ ಇದ್ದಾಗ ಮಲಗುವಾಗ, ಅಂದರೆ ತುಂಬ ಮಲ್ಕೊಂಡ್ಬಿಡ್ಬಾರ್ದು, ಮಲಗುವಾಗ ಅಂತ ಹೇಳ್ತಿರೋದು ನಾನು. ಮಲಗುವಾಗ ಈ ಒಂದು ಪೊಸಿಷನ್ನ, ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಬೇಕು. ಯಾವ ಥರ ಅಂತಂದರೆ ಅದು ಶಾಂತವಾಗಿರಬೇಕು, ಸಚ್ ದಟ್ ಅದು ನಮಗೆ ಡಾರ್ಕ್ ರೂಮ್ನ ಫೋಟೋಗ್ರಫಿನ ರಿಮೈಂಡ್ ಮಾಡ್ತಾ ಇರಬೇಕು. ನಮ್ಮ ಮನಸ್ಸಿನ ಫೋಟೋವನ್ನು ಹೊರಗಡೆ ತರ್ತಾ ಇದ್ದೀನಿ, ನಮ್ಮ ಮನಸ್ಸಿನ ಆ ಅಭೌತಿಕ ಲೋಕದ ಆ ಚಿತ್ರಣವನ್ನು ಹೊರಗಡೆ ಕಾಣ್ತಕ್ಕಂಥ ಅಲ್ಟಿಮೇಟ್ ನೈಜತ್ವಕ್ಕೆ, ಅಲ್ಟಿಮೇಟ್ ರಿಯಾಲಿಟಿಗೆ ನಾನು ತರ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಇರಬೇಕು. ಅವಾಗ ಅಂಥ ಒಂದು ಸ್ಥಳವನ್ನು ನಾವು ಚೂಸ್ ಮಾಡಬೇಕು. ಇವಾಗ ಡಾರ್ಕ್ ರೂಮನ್ನು ಕ್ರಿಯೇಟ್ ಮಾಡಿದ್ದೀವಿ, ಅಂದರೆ ಡಾರ್ಕ್ನೆಸ್ಸಲ್ಲಿ ನಾವು ಕೂತಿದ್ದೀವಿ, ಶಾಂತವಾಗಿ ಮಾಡ್ತಾ ಇದ್ದೀವಿ ಇಮ್ಯಾಜಿನೇಷನ್ನ. ಏನು ಮಾಡಬೇಕು, ನಮ್ಮ ಮನಸ್ಸಿನ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಮ್ಮ ಮನಸ್ಸಿನ ಗೋಲನ್ನು, ನಮ್ಮ ಮನಸ್ಸಿನ ಆ ಒಂದು ಆಬ್ಜೆಕ್ಟ್ ಏನಿದೆ, ಇಲ್ಲಿ ಈ ಕೇಸಲ್ಲಿ ಫುಟ್ಬಾಲ್ ಅಂತ ಹೇಳಿದ್ನಲ್ಲ, ನಮಗೆ ಏನಾಗಬೇಕು ಚಿತ್ರಣ, ಅದು ಸೀನ್ ಇರ್ಬೋದು,
ಸರ್ 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 ನನ್ನ ಮನಸ್ಸಲ್ಲಿ ಜಿಫ್ ಇದೆ ಸರ್, ಅದು ಪಿಕ್ಚರ್ ಅಲ್ಲ, ನೀವೇನೋ ಫೋಟೋ ಹೇಳ್ಬಿಟ್ರೆ ನನಗೆ ಜಿಫ್ ಇದೆ, ನನಗೆ ವೀಡಿಯೋ ಇದೆ. ಅದು ಏನೇ ಇರಲಿ ಸ್ಕ್ರೀನ್ಶಾಟ್ ತೆಗೀರಿ ಆಯಿತಾ. ಹಿಂಗೆ ಹೇಳ್ಬೋದು ನಾನು, ಜಿಫ್ ಇದ್ದರೆ ಅದು ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ಶಾಟ್ ಅಂತ ತೆಗಿಯಕ್ಕೆ ಬರುತ್ತಾ? ಅಥವಾ ವಿಡಿಯೋ ರೆಕಾರ್ಡ್ ಮಾಡಿದ ಅದು ಕಟ್ ಮಾಡಿ ಸ್ಕ್ರೀನ್ಶಾಟ್ ಮಾಡ್ಬೋದಾ? ಆ ಥರ ಒಂದು ಸ್ಕ್ರೀನ್ಶಾಟ್ ಥರ ಒಂದು ಸೀನು. ಯಾಕಂದರೆ ಆಬ್ಜೆಕ್ಟು ಅಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಫುಟ್ಬಾಲ್ ಅಂತ ಇಡ್ಬೋದು, ಬಟ್ ನಮ್ಮ ಮನಸ್ಸಿನ ಒಳಗಡೆ ನಮ್ಮ ಮನಸ್ಸು ಎಂಬ ಚೇಂಬರ್, ಅದು ಮನಸ್ಸು ಎಂಬ ಡಾರ್ಕ್ ರೂಮ್ ಎನ್ನುವ ರೂಮಲ್ಲಿ, ಮನಸ್ಸು ಎಂಬ ರೂಮಲ್ಲಿ ನಮ್ಮ ಆಬ್ಜೆಕ್ಟನ್ನು ತರಬೇಕು. ಒಂದು ಸೀನ್ ಇರ್ಬೋದು, ಒಬ್ಬ ವ್ಯಕ್ತಿಗಳ ಜೊತೆ ಕೈ ಹಿಡ್ಕೊಂಡಿರೋದು, ನೀವು ಯಾವುದೋ ಒಂದು ಸಕ್ಸಸ್ಫುಲ್ಲಾಗಿ ಒಂದು ವರ್ಕಲ್ಲಿ ಪ್ರೆಸೆಂಟೇಷನ್ ಮಾಡ್ತಿರೋದು, ಅದು ಹೆಂಗಿರ್ಬೋದು ಅಂತಂದರೆ ಸೀನು. ಈಗ ಜಿಫ್ ಇತ್ತು ಸರ್, ವೀಡಿಯೋ ಇತ್ತು ಅಂತಂದರೆ ಹಿಂಗೆ ಪ್ರೆಸೆಂಟೇಷನ್ ಮಾಡೋ ಹಿಂಗೆ ಕೈ ಮಾಡ್ತಿರ್ತೀರಿ, ಹಿಂಗೆ ಸ್ಟಾಪ್ ಆದಾಗ ಹೆಂಗಿರುತ್ತೆ ಸ್ಕ್ರೀನ್ಶಾಟ್ ತೆಗೆದಾಗ ಹಿಂಗಿರುತ್ತೆ ಅಂತ ಸೀನ್ ಇರ್ಬೋದು ಆಯಿತಾ. ಆವಾಗ ಭಾಳ ಬೇಗ ಇಂಪ್ರಿಂಟ್ ಮಾಡ್ಬೋದು ಫಿಲ್ಮ್ ಮೇಲೆ. ಯಾಕಂದರೆ ಮುಂದೆ ಓಡ್ತಾ ಇದ್ದರೆ ರೀಲು ತುಂಬ ಅದು ಮೋಷನ್ ಫೋಟೋಗ್ರಫಿ ಮಾಡಬೇಕಾಗುತ್ತೆ. ಇದು ನಾವು ಸ್ಟಿಲ್ ಫೋಟೋಗ್ರಫಿ ಮಾಡ್ತಾ ಇದ್ದೀವಿ ಆಯಿತಾ, ಮೋಷನ್ ಫೋಟೋಗ್ರಫಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಏನಾದರೂ ಒಂದು ಸೀನನ್ನು ಇಮ್ಯಾಜಿನ್ ಮಾಡಿ, ಅದು ನಿಮಗೆ ಇಂಟೆನ್ಸಾಗಿ ಬರಬೇಕು ಆಯಿತಾ ಆ ಸೀನು. ಓಕೆ, ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ವಿ, ಫಸ್ಟ್ ಸ್ಟೆಪ್ಪು ಇಲ್ಲಿಗೆ ಮುಗೀತು. ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಯಿತಾ. ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡೋದು, ಇದೇನು ಆಸೆ ನನಗೆ ಇದೆ ಏನಂತ ಗೊತ್ತು ನನಗೆ ಅಂತ ಆಸೆ ಆಯಿತು. ನೆಕ್ಸ್ಟು ಏನು, ಬೆಳಕನ್ನು ಚೆಲ್ಲಬೇಕು ಅಂತ ಹೇಳಿದರು ಆಯಿತಾ. ಒಂದು ಸೀನ್ ಬಂದಮೇಲೆ ಆ ಸೀನು ಸುತ್ತಮುತ್ತ ಇರುವಂಥ ಏನೇನು ಗ್ರಹಿಕೆ ಇದೆ ಅದೆಲ್ಲ ಮಾಡ್ತಾ ಹೋಗಬೇಕು. ಈಗ ಸೀನಿಗೆ ನಾವು ಬಣ್ಣ ಕೊಡ್ತಾ ಹೋಗಬೇಕು. ನಾವು ಬ್ಲ್ಯಾಕ್ ಆ್ಯಂಡ್ ವೈಟನ್ನು ನೋಡ್ತೀವಲ್ಲ, ಈಗ ಸುತ್ತಮುತ್ತ ಈಗ ಆ ಒಂದು ಹೇಳಿದ್ನಲ್ಲ, ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ, ಯಾವುದೋ ಒಂದು ಸಕ್ಸಸ್ಫುಲ್ CEO ಪೊಸಿಷನ್ ಆಗಿಬಿಟ್ಟು ನಿಮ್ಮ ಬಿಸ್ನೆಸ್ ಹೆಂಗೆ ಸಕ್ಸಸ್ ಆಗಿದೆ ಅಂತ ನಿಮ್ಮ ಎಂಪ್ಲಾಯೀಸ್ಗೆ ನೀವು ಕೊಡ್ತಾ ಇದ್ದರೆ, ನೀವು ಹಿಂಗೆ ಇಮ್ಯಾಜಿನ್ ಮಾಡ್ತೀರಿ ಅಲ್ಲಿ ಸುತ್ತಮುತ್ತ ಏನೇನಿದೆ, ಏನು ಪ್ರೆಸೆಂಟೇಷನ್ ಬೋರ್ಡ್ ಇದೆ, ಯಾರು ಕೂತಿದ್ದಾರೆ, ಎಂತೆಂಥ ಡೆಲಿಗೇಟ್ಸ್ ಇದ್ದಾರೆ, ಎಂತೆಂಥ ಟಾಪಿಕ್ ನೀವು ಮಾತಾಡ್ತಿದ್ದೀರಿ, ನೀವು ಅದನ್ನು ಹೆಂಗೆ ಪ್ರಿಪೇರ್ ಆಗಿದ್ರಿ, ನೀವು ಎಂಥ ಡ್ರೆಸ್ ಹಾಕಿದ್ದೀರಾ, ಅವೆಲ್ಲ ಸೆನ್ಸಸ್ಸನ್ನು ಮಾಡ್ತಾ ಹೋಗಬೇಕು. ಅಂದರೆ ಥಾಟ್ ಬರುತ್ತದೆ, ಏನಿದು ಈ ಚಿತ್ರ ಏನಿದು, ಒಂದು ಆಬ್ಜೆಕ್ಟ್ ಬಂತು ಬಟ್ ಏನು ಅಂತ ನಾವು ಥಾಟನ್ನು ಮಾಡ್ತಾ ಹೋದಾಗ, ಯಾಕೆ, ಎಲ್ಲಿ, ಏನು, ಯಾವ ಪ್ಲೇಸು, ಎಷ್ಟೊತ್ತಿಗೆ, ಎಷ್ಟು ವರ್ಷಕ್ಕೆ, ಇವೆಲ್ಲ ಯೋಚನೆ ಮಾಡ್ತೀವಲ್ಲ. ಪ್ರತಿಯೊಂದು ಯೋಚನೆ ಮಾಡಿದಾಗ ನ್ಯೂರಾನ್ಸ್ಗಳು ಫ್ಲ್ಯಾಶ್ ಆಗುತ್ತೆ ನಮ್ಮ ಬ್ರೈನಲ್ಲಿ. ಆ ಥರ ನ್ಯೂರಾನ್ಸ್ಗಳು ಫ್ಲ್ಯಾಶ್ ಆದಾಗ ಅದು ಎನರ್ಜಿಯನ್ನು ಪಡ್ಕೊಳ್ಳುತ್ತೆ ಗ್ಲೂಕೋಸಿಂದ. ಈ ಎನರ್ಜಿಯನ್ನು ಪಡ್ಕೊಂಡಾಗ ನಮ್ಮ ಮನಸ್ಸಲ್ಲಿ, ನಮ್ಮ ಬ್ರೈನಲ್ಲಿ ಹೀಟನ್ನು ಜನ್ರೇಟ್ ಆಗುತ್ತೆ. ಅಂದರೆ ರೇಡಿಯೇಷನ್, ಅಂದರೆ ಒಂದು ಉಷ್ಣ ರೇಡಿಯೇಟ್ ಆಗುತ್ತೆ, ಅದು ಬೆಳಕಾಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ರೂಪಕ ಆಯಿತಾ. ಈ ಬೆಳಕತ್ತು ಬಿಡುತ್ತಾ ಬ್ರೈನಲ್ಲಿ. ಮತ್ತು ನಾನು ರಾತ್ರಿ ಹೊತ್ತು ಹಿಂಗೆ ಬೆಡ್ಶೀಟ್ ಹಾಕಿದಾಗ ಯಾರಿಗಾದರೂ ಕಂಡುಬಿಟ್ರೆ ಏನು ಮಾಡೋದು, ಹಾಗೆಲ್ಲ ಬೆಳಕತ್ತಲ್ಲ. ಬೆಳಕು ಹತ್ತುವುದು ಅಂತಂದರೆ ಆ ಒಂದು ಹೀಟ್ ಥಿಂಕ್ ಮಾಡಿದಾಗ, ನಾವು ಥಾಟ್ ಬಂದಾಗ ಮನಸ್ಸಲ್ಲಿ ನ್ಯೂರಾನ್ಸ್ಗಳ ಫ್ಲ್ಯಾಶಿಂಗಿಂದ ಆ ಗ್ಲೂಕೋಸ್ ಅನ್ನುವ ಒಂದು ಪದಾರ್ಥವನ್ನು ಅದು ತೊಗೊಂಡು ಎನರ್ಜಿಯನ್ನು ಏನು ಬರ್ನ್ ಮಾಡುತ್ತೆ, ಇದು ರೇಡಿಯೇಷನ್ ಆಗಿ ಹೊರಹೊಮ್ಮುತ್ತೆ. ನಮ್ಮ ಮನಸ್ಸಿನ ಎಲ್ಲ ಚೇಂಬರನ್ನು ಇಲ್ಯುಮಿನೇಷನ್ ಮಾಡುತ್ತೆ. ಒಂದು ಇಲ್ಯುಮಿನಸ್ ಲೈಟ್ ಬರುತ್ತೆ. ಆ ಲೈಟೇ ನಮ್ಮ ಚಿಂತನೆ ಅಂತ. ಅದು ಬಹಳ ಕೋಲ್ಮಿಂಚಿನಂಥ ಒಂದು ಶಾರ್ಪ್ ಅಂತ ಒಂದು ಲೈಟ್, ಅದು ಇನ್ನರ್ ಲುಮಿನಸ್ ಲೈಟ್. ಈ ಲೈಟು ಆ ಆಬ್ಜೆಕ್ಟ್ ಮೇಲೆ ಬೀಳುತ್ತೆ. ಈ ಲೈಟು ಆ ಆಬ್ಜೆಕ್ಟ್ ಮೇಲೆ ಬಿದ್ದಾಗ ನಮಗೆ ಇನ್ನೂ ಡೀಪರ್ ಲೈಟು ಅದರ ಮೇಲೆ ಕಾಣ್ತಾ ಹೋಗುತ್ತೆ, ಆಂಬಿಯೆಂಟ್ ಲೈಟ್ ಕಾಣ್ತಾ ಹೋಗುತ್ತೆ. ಕತ್ತಲ ಕೋಣೆಯಲ್ಲಿದ್ದು ನಾವು ಒಂದು ಇಮ್ಯಾಜಿನ್ ಮಾಡಿದ್ವಿ, ನಮ್ಮ ಚಿಂತನೆಗಳಿಂದ ಏನು, ಎಂತ, ಎತ್ತ, ಎಲ್ಲಿ ಅಂತ ಹೇಳಿ ನಾವು ಅದನ್ನು ಮಾಡೋದ್ರ ಮೂಲಕ ನಮ್ಮ ಎಲ್ಲ ಮನಸ್ಸಿನ ಚೇಂಬರ್ಗಳ ಒಂದು ಜಾಗದಲ್ಲಿ, ಆ ಗೋಡೆಗಳ ಮೇಲೆ ಆಂಬಿಯೆಂಟ್ ಲೈಟನ್ನು ಹಾಕ್ತಾ ಬಂದ್ವಿ. ಚಿಂತನೆ ಅನ್ನುವ ಒಂದು ಲೈಟು, ಆ ಒಂದು ಉಷ್ಣ, ಹೀಟು, ಇದು ಲಿಟರಲಿ ಆಗ್ತಕ್ಕಂಥದ್ದು ಬ್ರೈನ್ ಒಳಗಡೆ, ಅದು ಲೈಟನ್ನು ಚೆಲ್ತಾ ಹೋಯಿತು. ಇವಾಗ ನಾವು ಏನು ಮಾಡಬೇಕು ಅಂತಂದಾಗ, ನಾನು ಆ ಕಾರನ್ನು ಪರ್ಚೇಸ್ ಮಾಡ್ತೀನಿ, ನನಗೆ ಇಷ್ಟು ಅಮೌಂಟ್ ಆಫ್ ಹಣ ಬೇಕು, ನನಗೆ ಈ ಥರ ಹೆಲ್ತ್ ಬೇಕು, ನನಗೆ ಆ ಥರ ಮನೆ ಬೇಕು, ನಾನು ಆ ಥರ ಈ ಸೈಟ್ ಕೊಂಡ್ಕೋಬೇಕು, ಈ ಥರ ಎಲ್ಲ ಇದ್ದಾಗ ಏನು ಹೇಳ್ತಾರೆ, ಆಬ್ಜೆಕ್ಟನ್ನು ನಮಗೆ ಹೆಂಗೆ ಬೇಕೋ ಹಂಗೆ ಸರಿಸಿಡಬೇಕು ಅಂತ. ನಾ ಏನಂತೆ, ಫೋಟೋಗ್ರಾಫರು ಫುಟ್ಬಾಲನ್ನು ತನಗೆ ಹೆಂಗೆ ಬೇಕೋ ಪೊಸಿಷನ್ ಇಟ್ಬಿಟ್ಟ. ಅದು ಫುಟ್ಬಾಲ್ ಮೇಲೆ ಇದ್ದರೆ ಹಿಂಗೆ ಸರಿ ಆಗಲ್ಲ, ಫ್ರೇಮಿಂದ ಔಟ್ ಆಫ್ ಫ್ರೇಮ್ ಇದ್ದರೆ ಸರಿ ಆಗಲ್ಲ, ಕರೆಕ್ಟಾಗಿರಬೇಕು, ಹಿಂಗೆ ಸ್ಟ್ರೇಟಾಗಿರಬೇಕು. ಅದಕ್ಕೆ ನಾವು ಏನೇನು ಸಾಧ್ಯತೆ ಇದೆ, ಅಲ್ಟಿಮೇಟ್ ಮೋಸ್ಟ್ ಏನೇನು ಸಾಧ್ಯತೆ ಇದೆ ಎಲ್ಲ ಸಿನಾರಿಯೋನ ಇಮ್ಯಾಜಿನ್ ಮಾಡಬೇಕು. ಇದರ ಅರ್ಥ ಏನು ಅಂತಂದರೆ, ಇದು ಹಿಂಗೆ ಇಮ್ಯಾಜಿನ್ ಮಾಡ್ತಿದ್ದೀನಿ, ಒಂದೇನೋ ಅದರಲ್ಲಿ ಸರಿ ಆಗ್ತಿಲ್ಲ ಅಂತಂದರೆ ಪೊಸಿಷನ್ ಸರಿಗೆ ಇಟ್ಟಿಲ್ಲ ನೀನು ಆಬ್ಜೆಕ್ಟ್ ಇದು ಅಂತ. ಅಂದರೆ ಆಬ್ಜೆಕ್ಟಿವ್, ನಿನ್ನ ಏನು ಒಂದು ಉದ್ದೇಶ ಇದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಉದ್ದೇಶವನ್ನು ಕರೆಕ್ಟಾಗಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು CEO ಆಗ್ತೀನಿ, ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ, ಏನು ಪ್ರೆಸೆಂಟೇಷನ್ ಕೊಡ್ತೀನಿ ಅಂತಲೇ ಗೊತ್ತಿಲ್ಲ ಅಂತಂದರೆ ಆಬ್ಜೆಕ್ಟಿವ್ ಇಲ್ಲ ಅಂತ ನಿನ್ನ ಮನಸ್ಸಲ್ಲಿ. ಅಂದರೆ ನಿನ್ನ ಹತ್ರ ಜ್ಞಾನನೇ ಇಲ್ಲ ಅಂದಮೇಲೆ CEO ಹೆಂಗೆ ಆಗ್ತೀಯ ನೀನು? ಒಂದು ಎಕ್ಸಾಂಪಲ್, ನೀನು ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಿದ್ಯಾ, ಗ್ರಾಹಕರು ಬರ್ತಿದ್ದಾರೆ, ಅವ್ರ ಜೊತೆ ಒಳ್ಳೆ ಸಂಬಂಧ ಇರೋದನ್ನು ಇಮ್ಯಾಜಿನ್ ಮಾಡ್ತಿದ್ಯಾ ಅಂತಂದರೆ ಏನನ್ನ ಕೊಡುಗೆ ಏನು ಮಾರ್ತಾ ಇದೆಯಾ, ಅಥವಾ ಏನು ಪ್ರಾಡಕ್ಟು, ಅದರ ಕ್ವಾಲಿಟಿ ಎಷ್ಟು, ಅದು ಏನು ಅಂತಲೇ ಗೊತ್ತಿಲ್ಲ ಅಂತಂದರೆ ಈ ಇಮ್ಯಾಜಿನ್ ಮಾಡುವಾಗ ನಿನ್ನ ಆಬ್ಜೆಕ್ಟಿವ್ ಆದರೂ ಏನು, ನೀನು ಏನು ಮಾಡ್ತಿದ್ಯಾ ಜೀವನದಲ್ಲಿ
ಅಥವಾ ನಾನು ಆ ಗೌರ್ಮೆಂಟ್ ಜಾಬಿಗೆ ಸೇರ್ತೀನಿ ಅಂತಂದಾಗ ಆ ಸೇರೋದಕ್ಕೆ ಎಕ್ಸಾಮನ್ನು ಬರಿತೀಯಲ್ಲ, ಯಾವ ಎಕ್ಸಾಮು ಏನು ಹೆಂಗೆ ಎತ್ತ ಅಂತಲೇ ಗೊತ್ತಿಲ್ಲ ಅಂತಂದರೆ ಮನಸ್ಸಲ್ಲಿ ನಿನಗೆ ಗೊತ್ತಿಲ್ಲ ಅಂತ ಅರ್ಥ, ಆಬ್ಜೆಕ್ಟ್ ಸರಿ ಇಟ್ಟಿಲ್ಲ ಅಂತ. ಅಂದರೆ ಇದು ಯಾಕೆ ಹೇಳ್ತಾರೆ ಅವರು, ಈ ಪಾಯಿಂಟ್ ಯಾಕೆ ಹೇಳ್ತಾರೆ ಆಬ್ಜೆಕ್ಟನ್ನು ಕರೆಕ್ಟಾಗಿ ಇಡು ಅನ್ನೋ ಅರ್ಥ ಏನು ಅಂತಂದರೆ, ಆ ಒಂದು ಇಲ್ಯುಮಿನೇಷನ್ ಆಗಿದೆಯಲ್ಲ, ಇನ್ನರ್ ಲೂಮಿನಸ್ ಲೈಟ್ ಬಂದಿದೆಯಲ್ಲ, ಕಣ್ಣು ಕೊರೈಸೋ ಒಂದು ಹೊಸ ಬೆಳಕು, ಆ ಬೆಳಕಿನಲ್ಲಿ ನೀನು ಎಲ್ಲವನ್ನು ನೋಡುವಂಥವನಾಗಬೇಕು. ಬೆಳಕಿದ್ದ ಮೇಲೆ ಕೂಡ ಡಾರ್ಕ್ನೆಸ್ ಅಂದರೆ ಈ ಡೌಟ್ಗಳು, ಏನು ಮಾಡ್ತೀನಿ, ಏನು ಹೇಳ್ಬೋದು ನಾನು, ಯಾವ ಕ್ವಾಲಿಟಿ ನನ್ನದು ಇರುತ್ತೆ ಪ್ರಾಡಕ್ಟ್ಸು, ಇವೇನು ಗೊತ್ತಿಲ್ಲ ಅಂತಂದರೆ ಬೆಳಕು ಸರಿಯಾಗಿ ಬಿದ್ದಿಲ್ಲ, ನೀನು ಕೂಡ ಆಬ್ಜೆಕ್ಟ್ ಸರಿಯಾಗಿ ಇಟ್ಟಿಲ್ಲ ಅಂತ. ಇದು ನೆಕ್ಸ್ಟ್ ಆಯಿತಾ. ನೆಕ್ಸ್ಟ್ ಫೋಕಸ್ ಮಾಡಬೇಕು. 3ನೇ ಸ್ಟೆಪ್ಪಲ್ಲಿ ಏನು ಹೇಳಿದೆ, ಅವನು ಫುಟ್ಬಾಲ್ ಮೇಲೆ ಎಲ್ಲ ಬೆಳಕು ಬಂತು, ಕ್ಯಾಮ್ರಾ ಬಂತು, ಪೊಸಿಷನ್ ಇಟ್ಟ, ಎಲ್ಲ ಇಟ್ಟ, ಫೋಕಸ್ಸೇ ಇಲ್ಲ. ಈಗ ಇದು ಹೆಂಗೆ ಅಂತಂದರೆ, ನನಗೆ ಕನಸು ಗೊತ್ತಿದೆ, ಆಮೇಲೆ ನನಗೆ ದುಡ್ಡು ಬೇಕು ಅಂತ ಗೊತ್ತು, ನನಗೆ ಯಾವ ಥರ ದುಡ್ಡು ಫೀಲ್ ಆಗುತ್ತೆ ಅಂತ ಗೊತ್ತು, ಕೈ ಮುಟ್ಟಿದ್ದೀನಿ, 5,000 ಮುಟ್ಟಿದ್ದೀನಿ, ಆ ಹೊಸ ಮನೆ ಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ತಿದ್ದಲ್ಲ, ಆ ಹೊಸ ಮನೆ ಹೆಂಗಿರುತ್ತೆ ಅಂತ ಒಳಗೆ ಹೋಗಿ ನೋಡಿದ್ದೀನಿ, ಅದರ ಗೋಡೆಗಳ ಸ್ಮೆಲ್ ನೋಡಿದ್ದೀನಿ, ಅದರ ವಾಶ್ ಬೇಸಿನ್ ಹೆಂಗಿರುತ್ತೆ, ನೀರು ಹೆಂಗೆ ಬರುತ್ತೆ ಅಂತ ನೋಡಿದ್ದೀನಿ, ಎಲ್ಲ ಟೈಲ್ಸ್ ಹೆಂಗಿರುತ್ತೆ ಅಂತ ಮುಟ್ಟಿದ್ದೀನಿ. ಎವ್ರಿ ಸೆನ್ಸರಿ ಪರ್ಸೆಪ್ಷನ್ ನನಗೆಲ್ಲ ಮನಸ್ಸಲ್ಲಿ ಇದೆ. ಆದರೆ ನನಗೆ ಆ ಮನೆ ಯಾಕೆ ಬೇಕು ಅಂತಲೇ ಗೊತ್ತಿಲ್ಲ, ನಾನು ಯಾಕೆ CEO ಆಗ್ಬೇಕಂತಲೇ ನನಗೆ ಗೊತ್ತಿಲ್ಲ, ನಾನು ಯಾಕೆ ಅಷ್ಟು ಹೆಲ್ತಿ ಆಗ್ಬೇಕಂತಲೇ ಗೊತ್ತಿಲ್ಲ, ನನಗೆ ಯಾಕೆ ಅವ್ರು ಬೇಕು ಅಂತಲೇ ಗೊತ್ತಿಲ್ಲ. ಇಲ್ಲಿ ಫೋಕಸ್ಸೇ ಇಲ್ಲ ಅಂತ ಲೈಫಲ್ಲಿ. ಫೋಕಸ್ ಸಿಗಬೇಕು ಅಂದರೆ ಏನು ಮಾಡಬೇಕು, ಫೋಕಸ್ ಸಿಗ್ತಾ ಇಲ್ಲ ಸರ್ ಅಂತ ಕೆಲವೊಬ್ರು ಹೇಳ್ತಾರೆ. ಏನು ಮಾಡಬೇಕು ಬೇಸಿಕಲಿ ಈ ಫೋಕಸ್ ಸಿಗಬೇಕು ಅಂತಂದರೆ, ನಿಜವಾಗ್ಲೂ ಇದು ಫೋಕಸ್ ಸಿಗೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲಿ. ಈ ಫೋಕಸ್ ಸಿಗೋ ಪಾಯಿಂಟೇ ಭಾಳ ಇಂಪಾರ್ಟೆಂಟ್ ಈ 5 ಸ್ಟೆಪ್ಪಲ್ಲಿ. ನಿಜವಾಗ್ಲೂ ನಿನಗೆ ಯಾಕೆ CEO ಆಗಬೇಕು ಅಂಥೇಳಿ ನಿನಗೆ ಕೋರ್ ಆಫ್ ದ ಹಾರ್ಟ್ ಅಥವಾ ಅದು ಸೋಲ್, ಇಫ್ ದಟ್ ಎಕ್ಸಿಸ್ಟ್ಸ್, ಕೋರ್ ಆಫ್ ದ ಸೋಲಿಂದ ಗೊತ್ತಿರಬೇಕು. ಇವಾಗ ಮಾತ್ರ ಈ ಮೆಥಡ್ ವರ್ಕ್ ಆಗೋದು. ಇದು ಗೊತ್ತಿಲ್ಲ ಅಂತಂದರೆ, ಫೋಕಸ್ ಬಂದಿಲ್ಲ, ನೀನೆಷ್ಟೇ ಪಿಕ್ಚರ್ನ ಕ್ಲಿಕ್ ಮಾಡಿದರೂ ಬ್ಲರ್ ಬರುತ್ತೆ, ನೀನೆಷ್ಟೇ ಶೇರ್ ಮಾಡೋಕ್ಕೆ ಹೋದರೂ ಅದು ಬ್ಲರ್ರಾಗೇ ಉಳಿಯುತ್ತೆ. ಪ್ರಪಂಚಕ್ಕೆ ನೀ ಎಷ್ಟೇ ಶೇರ್ ಮಾಡೋ 3D ಪ್ರಪಂಚಕ್ಕೆ ಬರಬೇಕು ನನ್ನ ಪಿಕ್ಚರ್ ಬರೋದಿಲ್ಲ. ಯಾಕೆ ಅಂತಂದರೆ ನಿಜವಾಗ್ಲೂ ನಿಮಗೆ ಫೋಕಸ್ ಸಿಕ್ಕಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಸುಮ್ಮನೆ ನನಗೆ 5 ಕೋಟಿ ಬೇಕು ಅಂತ ಒಬ್ಬ ಬಯಸ್ತಾನೆ, ಅವನಿಗೆ 5 ಕೋಟಿ ಹೆಂಗಿರುತ್ತೆ, ಅವರು ಶ್ರೀಮಂತರ ಜೊತೆ ಹೋಗಿದ್ದೀನಿ, ನಾನು ಕಾರಲ್ಲಿ ಹೋಗಿದ್ದೀನಿ, ಹೆಂಗಿರುತ್ತೆ 5 ಕೋಟಿ ಕಾರೆಲ್ಲ ಬಟ್ ಯಾಕೆ ಬೇಕು, ಬೇಸಿಕಲಿ ಯಾಕೆ ಬೇಕು, ಏನು ಮಾಡ್ತೇನೆ ನೀನು ಅಲ್ಲ. ಹೊರ ನೋಟಕ್ಕೆ ಅನಿಸುತ್ತೆ ಎಲ್ಲರಿಗೂ ಆಸೆ ಇದೆ, ಇದೇನಿದು ದುಡ್ಡು ಯಾಕೆ ಬೇಕು ಅಂತಂದರೆ ಬೇಕು, ಎಷ್ಟು ಬೇಕು ಅಂದರೆ ಬೇಕು, ಯಾಕೆ ಬೇಕು. ಇಲ್ಲಿ ಫೋಕಸ್ಸು ಸಿಗೋದು ಅಂತಂದರೆ, ನಾನು ಈ ಒಂದು ದುಡ್ಡಿನಿಂದ ಹೀಗೆ ಒಬ್ಬರಿಗೆ ಹೆಲ್ಪ್ ಮಾಡ್ತೀನಿ, ನಿಸ್ವಾರ್ಥ ಸೇವೆ ಇರಬೇಕು ಯಾವತ್ತಿಗೂ. ಈವನ್ ಅದು ನಮಗೂ ಮಾಡ್ಕೊಳ್ಳೋದು ಇರ್ಬೋದು, ಯಾಕೆ ಬರೀ ಬೇರೆಯವರಿಗೆ ಮಾಡಬೇಕು ನಮಗೇನು ಇರ್ಬೋದು, ಪರ್ಟಿಕ್ಯುಲರ್ ರೀಸನ್ ಬೇಕು. ಈಗ ನಿನಗೆ ಎಷ್ಟೇ ಇದ್ದರೂ ಕೂಡ ಸಾಲ್ತಾ ಇಲ್ಲ, ಬೇಕು ಅಂದರೆ ಮತ್ತೆ ಲ್ಯಾಕ್ ಮೆಂಟಾಲಿಟಿ ಔಟ್ ಆಫ್ ಫೋಕಸ್ಸು. ಇದು ಯಾವತ್ತಿಗೂ ಆಟೋಮೆಟಿಕಾಗಿ ಬರಬೇಕು, ಅಂದರೆ ನ್ಯಾಚುರಲ್ಲಾಗಿ ಬರ್ತಾ ಇರಬೇಕು ಈ ಫೋಕಸ್ಸು. ನೀನು ಫೋರ್ಸ್ಫುಲ್ಲಾಗಿ ಫೋಕಸ್ ಮಾಡ್ತೀನಿ ಅಂತೇಳಿ ಮಾಡೋಕ್ಕಲ್ಲ, ಶಟರ್ ಒತ್ತು ಬಿಡುತ್ತೆ ಅದು. ಫೋಕಸ್ ಮಾಡ್ತೀನಿ ಜಾಸ್ತಿ ಒತ್ತಿದ್ರೆ, ನೀವು DSLR ಕ್ಯಾಮ್ರಾ ನೋಡಿದ್ರೆ ಶಟರ್ ಒತ್ತು ಬಿಡುತ್ತೆ ಅದು. ನಾನ್ ಫೋಕಸ್ ಇರೋ ಪಿಕ್ಚರ್ನ ಒತ್ತು ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಫೋಕಸ್ಸನ್ನು ಫೋರ್ಸ್ಫುಲ್ಲಾಗಿ ಮಾಡೋದಲ್ಲ. ನನಗೆ 10 ಕೋಟಿ ಬೇಕು, ಅದರಲ್ಲಿ ನಾನು ಒಂದು 2 ಕೋಟಿ ನಮ್ಮ ಅಪ್ಪ ಅಮ್ಮ ಕೊಡ್ತೀನಿ, ಇನ್ನೊಂದು 5 ಕೋಟಿ ನಾನು ಹೆಂಡತಿ ಕೊಡ್ತೀನಿ, ಇನ್ನೊಂದು 5 ಕೋಟಿ ಮಜಾ ಮಾಡ್ತೀನಿ, ಹಿಂಗಲ್ಲ ಅದು. ಎಷ್ಟೇ ಬೇಕು ಅಂತಂದ್ರೂ ಕೂಡ ಬರ್ತಾನೆ ಹೋಗುತ್ತೆ. ಇದೊಂದು ದುಡ್ಡಿನ ಎಕ್ಸಾಂಪಲ್ ಅಷ್ಟೇ, ಬರೀ ದುಡ್ಡಿಗೆ ಕೊಡ್ತಾ ಇಲ್ಲ. ಏನೋ ಒಂದು ವ್ಯಕ್ತಿ ಇರ್ಬೋದು, ಇದಿರ್ಬೋದು. ನಿಜವಾಗ್ಲೂ ನಿನಗೆ ಯಾಕೆ ಆ ಪರ್ಪಸ್ ಬೇಕು. ಈಗ ನಾನು ಫೋಕಸ್ ಬರ್ಸ್ಕೊತಾ ಇದ್ದೆ, ಈ ನಾನು ಜಾಬ್ ಮಾಡೋಕ್ಕಿಂತ ಮುಂಚೆ ಸ್ಟೂಡೆಂಟ್ ಆಗಿದ್ನಲ್ಲ, ನನಗೊಂದು ಜಾಬ್ ಬೇಕು ಅಂತ, ಅಂದರೆ ಜಾಬಿನ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಂಗೆ ಫೋಕಸ್ ಸಿಗ್ತಾ ಇರಲಿಲ್ಲ. ನಾನು ಈ ಥರ ಅನ್ಬ್ಲರ್ ಇರೋದನ್ನೇ ಕ್ಲಿಕ್ ಮಾಡ್ತಿದ್ದೆ. ಫೋಕಸ್ ಸಿಗಬೇಕಂತ ನಾನು ಟ್ರೈ ಮಾಡಿದೆ, ನಂಗೆ ಆಗಲಿಲ್ಲ. ಒಂದು ಸಲ ಅನ್ನಿಸ್ತು, ನಾನು ಇಷ್ಟಪಟ್ಟಿರೋ ಮಾಸ್ಟರ್ಸನ್ನು ಮಾಡಿದ್ದೀನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಅಂತ, ನಾನು ಯಾಕೆ ಈ ಥರ ಜಾಬ್ ಮಾಡ್ತೀನಿ, ಯಾಕೆ ಬೇಕು ಜೀವನದಲ್ಲಿ, ಯಾಕೆ ಇದೇ ಜಾಬ್ ಮಾಡಬೇಕು, ಎಷ್ಟೊಂದು ಜಾಬ್ ಇದಾವೆ, ಇದೇ ಯಾಕೆ ಮಾಡಬೇಕು ಅಂದಾಗ ನನಗೆ ಬಾಲ್ಯದ ನೆನಪುಗಳು ಬರ್ತಾ ಹೋಯಿತು. ಗತಕಾಲದಲ್ಲಿರ್ತಕ್ಕಂಥ ಸ್ಮೃತಿ ಪದೇ ಮತ್ತೆ ಸತ್ತು ಬರುತ್ತೇಳೋ ಪದೇ ಸತ್ತು ಹುಟ್ಟುತ್ತಿರ್ಪಳು ಅನ್ನೋ ಥರ ಬರ್ತಾ ಹೋಯಿತು. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಾತ ನನ್ನ ರೇಡಿಯೋನ ನೋಡ್ತಿದ್ದ ಆ ದಿನಗಳು, ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ನನಗೆ ಕರ್ಕೊಂಡು ಹೋಗ್ತಿದ್ದ ಆ ಒಂದು ಟೆಲಿಸ್ಕೋಪಲ್ಲಿ ನೋಡಿದ ಶನಿಗ್ರಹ, ನಾನು ಚಿಕ್ಕವನಾಗಿದ್ದಾಗ ನಾನು ಓದುತ್ತಿದ್ದ ಆ ಒಂದು ವಿಜ್ಞಾನಿಗಳ ಬುಕ್ಗಳು, ನಾನು ಚಿಕ್ಕವನಾಗಿದ್ದಾಗ ಈ ಸ್ಪೇಸಿಗೆ ಹೋಗೋದಂದರೆ ಏನು, ಈ ಯೂನಿವರ್ಸ್ ಅಂದರೆ ಏನು ಅಂತ ನೋಡ್ತಿದ್ದ ಆ ಒಂದು ಬ್ಯೂಟಿ ಆಫ್ ಫಿಸಿಕ್ಸ್ ಇದೆಯಲ್ಲ, ಇದು ನನಗೆ ಫೋಕಸನ್ನು ಬರೆಸ್ತಾ ಹೋಯಿತು. ಈ ಚೈಲ್ಡ್ಹುಡ್ಡಿನ ಮಹತ್ವ, ಆ ಒಂದು ಇನ್ನೋಸೆಂಟ್ ಆಗಿರ್ತಕ್ಕಂಥ ಸುಧೀಂದ್ರ, ಅವನು ಆ ಒಂದು ಫ್ಲವರಿ ಫೀಲ್ಡಲ್ಲಿ, ಆ ಹೂಗಳು ತುಂಬಿದ ಫೀಲ್ಡಲ್ಲಿ ಅವನು ತೇಲಾಡ್ತಾ ಇದ್ದಾನೆ, ಅವನು ಬಹಳ ಇನ್ನೋಸೆಂಟಾಗಿ ಹೋಗ್ತಾ ಇದ್ದಾನೆ. ಅವನಿಗೋಸ್ಕರ ನೀನು ಫೋಕಸ್ ಬರ್ಸು. ಅವನು ಬಹಳ ಮುಗ್ಧನಾಗಿ ಕನಸ್ಕೊಂಡಿದ್ದ, ಅವನು ಏನೇನೋ ಆಗಬೇಕಂತ ಕನಸ್ಕೊಂಡಿದ್ದ, ಅವನಿಗೋಸ್ಕರ ನೀನು ಆ ಫೋಕಸ್ ಬರ್ಸು. ಈ ಥರ ನಾನು ಬಾಲ್ಯದ ನೆನಪುಗಳನ್ನು ಮಾಡಿಕೊಂಡಷ್ಟು ನನ್ನ ಇಮ್ಯಾಜಿನರಿ ಪವರ್, ಅಂದರೆ ಆ ಬಾಲ್ಯದಲ್ಲಿರ್ತಕ್ಕಂಥ ಆ ಒಂದು ಇನ್ನೋಸೆನ್ಸು, ಆ ಒಂದು ಮಾಡಲೇಬೇಕೆನ್ನುವ ಒಂದು ಹಠ, ಆ ಒಂದು ಛಲ
ನನಗೆ ಆಟೋಮೆಟಿಕಲಿ ಯಾಕೆ ನನಗೆ ಜಾಬ್ ಬೇಕು ಅನ್ನುವ ಒಂದು ಫೋಕಸ್ ಬರಿಸ್ತಾ ಹೋಯಿತು. ಈ ಒಂದು ಫೋಕಸ್ ಯಾರಿಗೆ ಸಿಗ್ತಾ ಬರುತ್ತೋ ಆವಾಗ ಕ್ಲಿಯರಾಗಿ ಇಮೇಜು ಕ್ಯಾಪ್ಚರ್ ಆಗುವಂಥ ಒಂದು ಭಾಸ ಬರ್ತಾ ಬರುತ್ತೆ. ಸೊ ಈ ಥರ ನಾವು ಯಾಕೆ ಅಂತೇಳಿ ನಾನು ಹೇಳಿದ್ನಲ್ಲ, ಫಂಡಮೆಂಟಲ್ ನನ್ನ ಕೇಸಲ್ಲಿ ಜಾಬ್ ಯಾಕೆ ಬೇಕು ಅಂತ ನಾನು ಫಂಡಮೆಂಟಲ್ ಲೆವೆಲಲ್ಲಿ ನನ್ನ ಒಳಗಿರೋ ಆ ಇನ್ನೋಸೆಂಟ್ ಮಗುವನ್ನು ನಾನು ಬೇಜಾರು ಮಾಡಿಸ್ಲಿಲ್ಲ. ಯಾಕಂದರೆ ಅವನು ಕನಸ್ಕೊಂಡಿದ್ದ 26 ವರ್ಷದ ಕೆಳಗಡೆ ಅವನು ಕನಸ್ಕೊಂಡಿದ್ದ ನಾನು ಹಿಂಗೆ ಮಾಡಲೇಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅವನ ಕನಸನ್ನು ನಾನು ನನಸು ಮಾಡಿದೆ, ಅವನಿಗೋಸ್ಕರ ಮಾಡಿದೆ. ಅದಕ್ಕೋಸ್ಕರ ನಾವು ಯಾವತ್ತಿಗದು ನಮಗೆ ಅಂತ ಅಂದಾಗ ಲ್ಯಾಕ್ ಮೆಂಟಾಲಿಟಿ ಬರೋದು ಒಂದು ಸ್ಪಾಯ್ಲರ್ ಹೇಳ್ಕೊಡ್ತೀನಿ. ನಮಗೆ ಅಂತ ಎಷ್ಟೇ ಫೋಕಸ್ ಬರ್ಸ್ಕೊಂಡ್ರು ಬರಲ್ಲ. ಒಬ್ರಿಗೋಸ್ಕರ ನೀವು ಟ್ರೈ ಮಾಡೋಕ್ಕೆ ಮಾಡಿ, ಆಟೋಮೆಟಿಕಲಿ ಫೋಕಸ್ ಬರುತ್ತೆ. ಒಬ್ರಿಗೋಸ್ಕರ ಕಷ್ಟಪಡ್ತೀನಿ ಅಂತ ಟ್ರೈ ಮಾಡಿ, ಆಟೋಮೆಟಿಕಲಿ ಬರುತ್ತೆ. ನನ್ನ ಲೈಫ್ ಇನ್ನೊಬ್ಬರಿಗೆ ಸೇವೆ ಮಾಡಿದ್ರೆ ಅಷ್ಟೇ ವರ್ತ್ ಅಂತ ಅನ್ಕೊಳಕ್ಕೆ ಟ್ರೈ ಮಾಡಿ, ಆಟೋಮೆಟಿಕಲಿ ಫೋಕಸ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ಪು. ಯಾರಿಗೆ ದುಡ್ಡು ಬೇಕಿರಲಿ, ಹೆಲ್ತ್ ಬೇಕಿರಲಿ, ದೊಡ್ಡ ಬಂಗ್ಲೆ ಬೇಕಿರಲಿ, ಪಾರ್ಟ್ನರ್ ಬೇಕಿರಲಿ, ಅವರನ್ನು ಹೆಂಗೆ ನೋಡ್ಕೋತಿ ಅನ್ನೋದು ಫೋಕಸ್ ಬರಬೇಕು ಅಂತಂದರೆ ಬೇರೆಯವರಿಗೋಸ್ಕರ ನಾವು ನಮ್ಮ ಒಂದು ಶಕ್ತಿಯನ್ನು ಡೊನೇಟ್ ಮಾಡಬೇಕು. ನೆಕ್ಸ್ಟ್ ಫೋಕಸ್ ಸಿಕ್ತು. ನೆಕ್ಸ್ಟ್ ಏನು ಮಾಡ್ತಾನೆ ಅವನು? ಕ್ಯಾಪ್ಚರ್ ಮಾಡಿದಾಗ ಇನ್ನರ್ ಇಲ್ಯುಮಿನೇಷನ್, ಮೋರ್ ಲುಮಿನಸ್ ಲೈಟ್ ಏನು ಬರುತ್ತೆ ಅದು ಪ್ರತಿಫಲನ ಆಗಬೇಕು. ಯಾಕೆಂದರೆ ರಿಫ್ಲೆಕ್ಟಿವ್ ಫುಟ್ಬಾಲಿನ ಸರ್ಫೇಸು ಕಂಪ್ಲೀಟ್ ಅಬ್ಸಾರ್ಬ್ ಮಾಡೋದಿಲ್ಲ, ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಫಲಿಸುತ್ತೆ. ಈ ರಿಫ್ಲೆಕ್ಟ್ ಮಾಡಿದ ಬೆಳಕೆ ಅಪೆರ್ಚರಲ್ಲಿ ಬಂದು ಸಿಲ್ವರ್ ಹ್ಯಾಲೈಡ್ ಮೇಲೆ ಫೋಟಾನ್ಸ್ಗಳು ಬಡಿತವೆ ಫಿಲ್ಮಲ್ಲಿ. ಅದೇ ಥರ ನಮ್ಮ ಮನಸ್ಸಲ್ಲಿ ಈ ಥರ ಯಾಕೆ ಬೇಕು ಅಂತ ಕೋರ್ ಲೆವೆಲಲ್ಲಿ ಆಸೆ ಯಾಕೆ ಒಂದು ಹುಟ್ಟಿತ್ತು ಅಂತ ಗೊತ್ತಾಯ್ತಲ್ಲ. ಈ ಥರ ಇತ್ತು ನನ್ನ ಲೈಫು, ಅದಕ್ಕೋಸ್ಕರ ನಾನು ಮಾಡ್ತೀನಿ, ನನಗೋಸ್ಕರ ಅಂತ ನಾನು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ, ಇನ್ನೊಂದು ಪ್ರಪಂಚಕ್ಕೋಸ್ಕರ ಒಂದು ಏನೋ ಮಾಡ್ತೀನಿ, ಒಂದು ವ್ಯಾಲ್ಯೂ ಕೊಡ್ತೀನಿ ಅನ್ನೋ ಒಂದು ಫೋಕಸ್ ಸಿಕ್ಕ ಮೇಲೆ, ಆ ಫೋಕಸ್ ಸಿಕ್ಕ ಮೇಲೆ ಬಂದಂಥ ಬೆಳಕು ಹೊಸ ಬೆಳಕಾಗಿರುತ್ತದು. ಇಲ್ಲಿ ತನಕ ಆ್ಯಂಬಿಯೆಂಟ್ ಲೈಟು, ನೀವು ಹಾಕಿರ್ತಕ್ಕಂಥ ಮನಸ್ಸಿನ ಆ ಹೀಟಿಂದ ಆ ಚಿಂತನೆಯಿಂದ ಹುಟ್ಟತಕ್ಕಂಥ ಲೈಟು ಇವಾಗ ಪ್ರತಿಫಲನ ಆಗಿದ್ದು ಡಿಫ್ರೆಂಟ್ ಫಾರ್ಮ್ ಆಫ್ ಲೈಟು. ಯಾಕೆ? ಫೋಕಸ್ ಸಿಕ್ಕಿದೆ. ಫೋಕಸ್ ಸಿಕ್ಕ ಮೇಲೆ ಬಂದಿದ್ದು ಬ್ಯೂಟಿಫುಲ್ ಲೈಟು, ಅದು ಬ್ರೈಟ್ ಲೈಟು, ಲೈಕ್ ಕ್ರಿಸ್ಮಸ್ ಲೈಟು, ಕಣ್ಣು ಕೋರೈಸೋ ಲೈಟ್, ಅದು ಹೊಸ ಬೆಳಕದು, ಮೋರ್ ಇನ್ನರ್ ಲೂಮಿನಸ್ ಲೈಟ್ ಅದು. ಆ ಲೈಟ್ ಬರ್ತಾ ನಮ್ಮ ಚೇಂಬರಿಗೆ ಬಂದು ಬಡಿಯುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅಂದರೆ ಇಲ್ಲಿ ಯಾವುದು ಸರ್, ಇಲ್ಲಿ ಫಿಲ್ಮ್ ಯಾವುದು ಅಂತ ಅಂದಾಗ ಸಿಲ್ವರ್ ಹ್ಯಾಲೈಡ್ ಅಂತ ಅನ್ನೋದು. ಸಿಲ್ವರ್ ಹ್ಯಾಲೈಡ್ ಅನ್ನೋ ಒಂದು ಫಿಲ್ಮು ನಮ್ಮ ಸುಪ್ತ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮನಸ್ಸು. ಈ ಸಬ್ಕಾನ್ಷಿಯಸ್ ಮನಸ್ಸಿನ ಮೇಲೆ ಆ ಸಿಲ್ವರ್ ಹೆಂಗೆ ಕ್ರಿಸ್ಟಲ್ಸ್ಗಳು ಇರ್ತಾವಲ್ಲ, ಸಿಲ್ವರ್ ಹ್ಯಾಲೈಡ್ ಕ್ರಿಸ್ಟಲ್ಸ್ಗಳು, ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮನಸ್ಸು ರಿಯಾಕ್ಟಿವ್ ಆಗಿರುತ್ತೆ. ಅಂದರೆ ಫೋಟೋ ಸೆನ್ಸಿಟಿವ್ ರೆಸಿಸ್ಟ್ ಅಂತ. ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಅಂತಂದರೆ ಫೋಟಾನ್ಗಳು ಬಿದ್ದರೆ ಅದರಲ್ಲೇ ಚೇಂಜ್ ಆಗುತ್ತೆ, ಏನೋ ಎಲೆಕ್ಟ್ರಿಕಲ್ ಪ್ರಾಪರ್ಟಿನೋ ಏನೋ ಒಂಥರ. ಈಗ ಪೀಸೋ ಎಲೆಕ್ಟ್ರಿಕ್ ಅಂತಾರಲ್ಲ, ಪ್ರೆಷರ್ ಬಿತ್ತಂದರೆ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ, ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್. ಸೊ ಟ್ರಾನ್ಸ್ಡಕ್ಷನ್ ಆಗುತ್ತೆ ಎನರ್ಜಿ ಟ್ರಾನ್ಸ್ಡಕ್ಷನ್, ಎನರ್ಜಿ ಟ್ರಾನ್ಸ್ಡ್ಯೂಸರ್ ಅಂತ ಕರೀತಾರೆ ನಾವು ಭೌತಶಾಸ್ತ್ರದಲ್ಲಿ. ಈ ಥರ ಲೈಟ್ ಸೆನ್ಸಿಟಿವ್ ಆಗಿರ್ತಕ್ಕಂಥ, ಅಂದರೆ ಮನಸ್ಸಿಗೆ ಇನ್ನೂ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು ಯಾವುದು? ಸಬ್ಕಾನ್ಷಿಯಸ್ ಮನಸ್ಸು. ನಮ್ಮ ಫೋಕಸ್ ಸಿಕ್ಕ ಮೇಲೆ ಬಂದಂಥ ಹೊಸ ಬೆಳಕು, ರಿಫ್ಲೆಕ್ಟ್ ಆಗಿ ಬಂದಂಥ ಹೊಸ ಬೆಳಕು, ನಾನು ಅಪರ್ಚರ್ನ ಓಪನ್ ಮಾಡಿದ ತಕ್ಷಣ, ಆ ಫೋಟೋ ತೆಗೆದ ತಕ್ಷಣ ನನ್ನ ಆಸೆ ಅನ್ನುವ ಆ ಒಂದು ಹೊಸ ಬೆಳಕು ಫೋಕಸ್ ಸಿಕ್ಕ ಮೇಲೆ ನನ್ನ ಸಬ್ಕಾನ್ಷಿಯಸ್ ಅನ್ನುವ ಸಿಲ್ವರ್ ಹ್ಯಾಲೈಡ್ ಮೇಲೆ ಬಂದು ಬಡಿತು, ಫೋಟೋ ರೆಸಿಸ್ಟ್ ಬಡಿತು. ಕೆಲವು ದಿನಗಳಲ್ಲಿ ಅಬ್ಸೆಷನ್ ಬರ್ತಾ ಹೋಗುತ್ತೆ. ಈ ಥರ ದಿನ ಮಾಡ್ತಾ ಹೋದರೆ ಅದು ಪಿಕ್ಚರ್ ಬರುತ್ತೆ, ಮತ್ತೆ ಹಾಗೆ ಏನೋ ವ್ಯಾನಿಷ್ ಆಗೋಗ್ಬಿಡುತ್ತೆ. ಯಾಕೆ ಹೇಳು? ಅಪರ್ಚರ್ ನಾವು ಭಾಳ ಶಟರ್ ಸ್ಪೀಡ್ ಭಾಳ ಇರುತ್ತೆ, ಕೆಲವೊಂದ್ಸಲ ತುಂಬ ಪಿಕ್ಚರ್ ಬರಲ್ಲ. ಅಂದರೆ ಸಬ್ಕಾನ್ಷಿಯಸ್ಸು ಬೇಗ ಹೀರ್ಕೊಳ್ಳಲ್ಲ ಅಂತ ಈ ಪದ ಬಳಸ್ತಾನೆ, ಹೀರಿಕೊಳ್ಳುವುದು. ಈಗ ಸ್ಪಾಂಜನ್ನು ನೀರಲ್ಲಿ ಹಾಕಿದರೆ ಬೇಗ ನೀರಲ್ಲಿ ಎದ್ದುಬಿಡಿ, ಭಾಳ ನೀರು ಹೀರ್ಕೊಳ್ಳಲ್ಲ ಸ್ಪಾಂಜು. ಎಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸ್ಪಾಂಜ್ ಇರುತ್ತಲ್ಲ, ನೀರಲ್ಲಿ ಸ್ವಲ್ಪ ಒಂದು ಟಿಪ್ ಎದ್ದಿ, ಅದೇನು ಡ್ರೈ ಇರುತ್ತೆ, ಸ್ವಲ್ಪ ಜಾಸ್ತಿ ಎದ್ದು ಒಳಗಡೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಅವಾಗ ಹಿಂಗೆ ಹಿಂಡಿದ್ರೆ ಬರುತ್ತೆ ರಸ. ನೀರು. ಆದ್ದರಿಂದ ಈ ಒಂದು ಎಷ್ಟೇ ಕಷ್ಟ ಆದರೂ ಕೂಡ ಸಬ್ಕಾನ್ಷಿಯಸ್ಸಿಗೆ ಆ ಒಂದು ಲೈಟನ್ನು ಓಪನ್ ಮಾಡಿ ಫೋಕಸನ್ನು ಬರ್ಸ್ಕೊಂಡು ಮೇಲೆ ಬಂದಂಥ ಹೊಸ ಬೆಳಕು ಪ್ರತಿದಿನ ಮಾಡಬೇಕು. ಇದನ್ನು ಫೋಕಸ್ ಬರ್ಸ್ಕೊಂಡು ಮೇಲೆ ಬಂದಂಥ ಲೈಟನ್ನು ಮಾಡಬೇಕು, ಪ್ರತಿಫಲನ ಆಗಿದ್ದು. ಆ್ಯಂಬಿಯೆಂಟ್ ಲೈಟ್ ಅಲ್ಲ, ಆ್ಯಂಬಿಯೆಂಟ್ ಲೈಟ್ ಅಂದರೆ ಬ್ಲರ್ ಆಗಿರುತ್ತೆ, ಫೋಕಸ್ ಬರಬೇಕು, ಭಾಳ ಇಂಪಾರ್ಟೆಂಟ್ ಇದು. ಫೋಕಸ್ ಬಂದ ಮೇಲೆ ಅದು ಸಿಲ್ವರ್ ಹ್ಯಾಲೈಡ್ ಅಥವಾ ಸಿಲ್ವರ್ ಬ್ರೋಮೈಡ್ ಅನ್ನೋ ಫಿಲ್ಮ್ ಮೇಲೆ ಹೆಂಗೆ ಕ್ಯಾಪ್ಚರ್ ಆಗುತ್ತೋ ಹಾಗೆ ನಮ್ಮ ಬ್ಯೂಟಿಫುಲ್ ಇನ್ನರ್ ಚೇಂಬರ್ಸ್ ಆಫ್ ಸಬ್ಕಾನ್ಷಿಯಸ್ಸಿನ ಮನಸ್ಸು ಅನ್ನೋ ಒಂದು ಚೇಂಬರ್ಗಳು, ಅದೊಂದು ಅರಮನೆ. ಅದು ಸಬ್ಕಾನ್ಷಿಯಸ್ ಅನ್ನೋದು ಅನಂತವಾದ ಅರಮನೆ, ಇನ್ಫೈನೈಟ್ ಅರಮನೆ. ಅಲ್ಲಿ ಅದು ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮ್ಮ ಡಾರ್ಕ್ ರೂಮಲ್ಲಿ ಹೋಗ್ತಾನೆ, ಫುಟ್ಬಾಲ್ ತೆಗೆದನು ಛಾಯಾಗ್ರಾಹಕ, ನಮ್ಮ ಹೀರೋ ಆಫ್ ದ ಸ್ಟೋರಿ ಫಸ್ಟ್ ಪಾರ್ಟಲ್ಲಿ.
ಏನು ಮಾಡ್ತಾನೆ, ಡಾರ್ಕ್ ರೂಮಲ್ಲಿ ಹೋಗ್ತಾನೆ ಮದುವೆ ಫೋಟೋ ಕೊಡೋಕ್ಕಿಂತ ಮುಂಚೆ. ಡಾರ್ಕ್ ರೂಮಲ್ಲಿ ಯಾಕೆ ಹೋಗ್ತಾನೆ, ಬೇರೆ ಬೆಳಕು ಅದಕ್ಕೆ ಬೀಳಬಾರ್ದು, ಸೆನ್ಸಿಟಿವ್ ಇದೆ, ರೆಸಿಸ್ಟು. ಅಂದರೆ ಡಾರ್ಕ್ ರೂಮಲ್ಲಿ ಹೋಗೋದು ಅಂತಂದರೆ ಕೆಲವೊಂದು ಸಲ ಆತ್ಮಾವಲೋಕನ ಮಾಡಬೇಕು, ಕೆಲವೊಂದು ಸಲ ನಮ್ಮದೇ ಆದ ಸ್ವಂತ ಟೈಮನ್ನು ತೊಗೋಬೇಕು. ಆವಾಗವಾಗ ಇದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ದಿನ ಟೈಮ್ ತೊಗೋಬೇಕು. ಒಂದಿನ ಫೋಟೋ ತೆಗೆದುಬಿಟ್ಟು 3 ದಿನ ನಾನು ಮಜಾ ಮಾಡ್ತೀನಿ ಅಂತಂದರೆ ಹೆಂಗೆ ಅದು ಮೂಡುತ್ತೆ ಫೋಟೋ. ಫೋಕಸ್ ಸಿಕ್ಕಿದೆ, ಓಕೆ, ಒಂದು ದಿನ ಮಾಡಿದ್ಯಾ ಈ ಥರ ಫುಲ್ಲು ಅಂತೇಳಿ ಮಾಡಿಬಿಟ್ಟಿದ್ಯಾ ಎಕ್ಸೈಟೇಷನಲ್ಲಿ, ನೆಕ್ಸ್ಟ್ ದಿನ ನೀನು ಅದನ್ನು ಡಾರ್ಕ್ ರೂಮಲ್ಲಿ ಹೋಗಿ ತೊಳೆದಿದ್ಯಾ, ಏನು ಮಾಡಿದ್ಯಾ ನೀನು, ಹೊರಗಡೆ ಹೋಗಿ ತೊಗೊಂಡೋಗಿದ್ಯಾ ಆ ಫೋಟೋನ, ಏನಾಗಿದೆ, ಎಲ್ಲ ಹೊರಗಿನ ಬೆಳಕಿಂದ ಬಂದು ಅದು ಏನಾಗಿದೆ, ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ. ಬಿಕಾಸ್ ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ, ಫೋಟಾನ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಫೋಟಾನ್ ಅಂತಂದರೆ ಒಂದು ಡೇಟಾ, ಅದು ಆಯಿತಾ, ಅದೊಂದು ಡೇಟಾ ಆಯಿತಾ. ಲೈಟ್ ಕ್ವಾಂಟಾ ಅದು ಹೌದು, ಆದರೆ ಒಂದು ಡೇಟಾ. ಆ ಡೇಟಾ ಈಗ ಆಪ್ಟಿಕ್ ಫೈಬರ್ಗಳನ್ನು ಯಾಕೆ ಭೂಮಿ ಒಳಗೆ ಹಾಕ್ತಾರೆ, ಅದೇನಾದರೂ ಸೂರ್ಯನ ಹತ್ರ ಹಾಕ್ತಾರೆ, ಯಾಕೆ, ಬೇರೆ ಲೈಟು ಡಿಸ್ಟರ್ಬ್ ಆಗಬಾರ್ದು, ಇಂಟರ್ಫಿರೆನ್ಸ್ ಆಗಬಾರ್ದು ಅಂತ, ಅಂದರೆ ತಡೆ ಆಗಬಾರ್ದು, ಬೇರೆ ಲೈಟನ್ನು ಬಂದು ಡೇಟಾ ಮಿಕ್ಸ್ ಆಗಬಾರ್ದು ಅಂತ. ಅದಕ್ಕೆ ಇದು ನಾವನ್ನ ಅವಾಗವಾಗ ರಿವೈಸ್ ಮಾಡುವಂತೆ ಜಾರ್ಜ್ ಶೂಬೆಲ್ ಅವರು ಆ ಬುಕ್ಕಲ್ಲಿ ಹೇಳ್ತಾರೆ. ನೆಕ್ಸ್ಟು ಕೊನೆಯ ಸ್ಟೆಪ್ಪಲ್ಲಿ ಬಂದಾಗ ಅವನು ಏನು ಮಾಡ್ತಾನೆ, ನಮ್ಮ ಫಸ್ಟ್ ಹೀರೋ ಆಫ್ ದ ಸ್ಟೋರಿ ಫುಟ್ಬಾಲನ್ನು ಏನು ಮಾಡ್ತಾನೆ, ಡಾರ್ಕ್ ರೂಮಲ್ಲಿ ತೆಗೆದುಬಿಟ್ಟು ಏನು ಮಾಡ್ತಾನೆ ಅವನು, ಫೋಟೋ ರೆಸಿಸ್ಟನ್ನು ಹಾಕಿಬಿಟ್ಟು ನೆಗೆಟಿವ್ ಇರೋದನ್ನು ಕಲರ್ ಫೋಟೋ ಮಾಡಿ ಕೊಡ್ತಾನೆ. ಅದು ನೆಗೆಟಿವ್ ಆದರೆ ಇರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ಮಾಡ್ಬೋದು, ಕಲರ್ ಅದು ಮಾಡ್ಬೋದು, ಅವ್ರಿಷ್ಟ ಅದು. ಆ ಥರ ಕೆಮಿಕಲಲ್ಲಿ ಅದನ್ನು ಎದ್ದದ ಮೂಲಕ ಆ ಸಿಲ್ವರ್ ಹ್ಯಾಲೈಡನ್ನು ಗಟ್ಟಿ ಮಾಡ್ತಾನೆ. ಅಂದರೆ ಸಬ್ಕಾನ್ಷಿಯಸ್ಸು ಹೀರ್ಕೊಳ್ತಾ ಆ ಮನಸ್ಸು ಗಟ್ಟಿ ಆಗುತ್ತೆ. ಅಂದರೆ ಆ ಥರ ಮಾಡಲೇಬೇಕು. ಈಗ ಏನು ಫೋಕಸ್ ಸಿಕ್ತಲ್ಲ, ಒಬ್ರಿಗೋಸ್ಕರ ಮಾಡ್ತೀನಲ್ಲ, ನನ್ನ ತಂದೆ ತಾಯಿಗಳಿಗೋಸ್ಕರ ಮಾಡ್ತೀನಿ, ಅಥವಾ ಹೆಂಡತಿಗೋಸ್ಕರ ಮಾಡ್ತೀನಿ, ನನ್ನ ಪ್ರಪಂಚಕ್ಕೋಸ್ಕರ ಮಾಡ್ತೀನಿ, ಅಥವಾ ನನಗೋಸ್ಕರ ಏನೋ ಒಂದು ಮಾಡ್ತೀನಲ್ಲ, ಅದನ್ನು ನಾನು ಆ್ಯಕ್ಷನ್ ತೊಗೊಳ್ಳೋದು ಹೆಂಗೆ. ಇಲ್ಲಿ ಆ್ಯಕ್ಷನ್ ತೊಗೊಳ್ಳೋದು ಈಸ್ ಈಕ್ವಲೆಂಟ್ ಟು ಆ ಸಿಲ್ವರ್ ಹ್ಯಾಲೈಡ್ ಕ್ರಿಸ್ಟಲ್ಸ್ಗಳು ಸ್ಯಾಚುರೇಟೆಡ್ ಆಗಿ ಗಟ್ಟಿಯಾಗಿ ಫೋಟೋನ ಕರೆಕ್ಟ್ ಆ ಒಂದು ಏನು ಫ್ರೇಮ್ ಇರುತ್ತೆ ಅದ್ರ ಮೇಲೆ ಮೂಡಿಸೋದು ಅಂತ ಅರ್ಥ. ಸೊ ಈ 5 ಸ್ಟೆಪ್ಸನ್ನು ಮಾಡೋದ್ರ ಮೂಲಕ ನಮ್ಮ ಬ್ಯೂಟಿಫುಲ್ ಪಿಕ್ಚರ್ಸ್ ಆಫ್ ದ ಮೈಂಡ್ಸ್, ಏನೇನು ವಿಷನ್ ಇದೆ, ಸ್ಕ್ರೀನ್ಶಾಟ್ ತೆಗೆದಿರೋದು ಹಿಂಗೆ ಏನೇನು ಸ್ಕ್ರೀನ್ಶಾಟ್ ತೆಗೆದಿರೋದೆಲ್ಲ ವಿಷನ್ಗಳು ಹೆಂಗೆ ಮನಸ್ಸಲ್ಲಿ ಇಲ್ಯುಮಿನೇಷನ್ ಆಗಿ ಚೇಂಬರಿಂದ ಲೈಟ್ ಹತ್ತಿ ಫೋಕಸ್ ಬಂದಿರೋ ಲೈಟ್ ಬಂದು ಅಪರ್ಚರಲ್ಲಿ ಕ್ಯಾಪ್ಚರ್ ಆಗಿ, ಆ ಒಂದು ಅಪರ್ಚರ್ ಕ್ಯಾಪ್ಚರ್ ಆಗಿ ನಾವು ಪ್ರತಿದಿನ ಅದನ್ನು ರಿವೈಸ್ ಮಾಡಿ ಆ ಒಂದು ಲಿಕ್ವಿಡಲ್ಲಿ ತೊಳಿತಾ ಆ ಡಾರ್ಕ್ ರೂಮಲ್ಲಿ ಹೊರಗಿನ ಲೈಟನ್ನು ಬಿಡದೆ, ಆ ಡಿಸ್ಟರ್ಬೆನ್ಸಿಂದ ಬಿಡದೆ, ಆಮೇಲೆ ಕೊನೆಗೆ ನಾವು ಏನು ಮಾಡ್ತೀವಿ, ಸಬ್ಕಾನ್ಷಿಯಸನ್ನು ಮಾಡಿ ಆ್ಯಕ್ಷನ್ ಅನ್ನುವ ಒಂದು ಆ್ಯಕ್ಷನನ್ನು ತೊಗೊಂಡಾಗ ಬದಲಾವಣೆಗಳು ಕಾಳ್ತಾ ಹೋಗುತ್ತೆ. ಇದಾದಮೇಲೆ ಅವ್ರು ಹೇಳ್ತಾರೆ, ಯಾರೋ ಒಬ್ಬ ಆಕಸ್ಮಿಕವಾಗಿ ನಿನಗೆ ಬಿಸ್ನೆಸ್ ಪ್ಲಾನ್ನ ಹೇಳ್ತಾ ಬರ್ಬೋದು, ಎಲ್ಲೋ ನೀನು ಹೋಗುವಾಗ ಕಾಫಿ ಶಾಪಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ಅಲ್ಲಿಂದ ಏನೋ ಮಾಡ್ತಾ ಬರ್ಬೋದು. ಈ ಥರ ಕೊನೆಯ ಸ್ಟೆಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸೈನ್ಸ್ಗಳನ್ನು ನೋಡ್ತಾ ಹೋಗಬೇಕು, ಯೂನಿವರ್ಸ್ನ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನೋಡ್ತಾ ಹೋದಾಗ ಈ ಥರ ಚಿಕ್ಕ ಘಟನೆಗಳು ನನಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಹಳೆ ವಿಡಿಯೋದಲ್ಲಿ ನೋಡಿದಾಗ ನಂಗೆ ಜಾಬ್ ಸಿಗೋಕ್ಕಿಂತ 2 ತಿಂಗಳು ಹಿಂದೆ ಟ್ರೈನಲ್ಲಿ ಬರೀ ಇವತ್ತು ಮನೆ ನಾಳೆ ಆಫೀಸು ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಆಮೇಲೆ ಯಾವುದೇ ಸಾಂಗು ಕೇಳ್ತಾ ಇರಬೇಕಾದ್ರೆ ನೀನು ಈ 6 ತಿಂಗಳನ್ನು ಮುಂದೆ, ಈ 6 ತಿಂಗಳು ಕಷ್ಟಪಟ್ಬಿಟ್ರೆ ಮುಂದೆ ಏನು ಬರುತ್ತೆ ಅದು ಮಾರ್ವಲಸ್ ಅಂತ, ಅದು ಏನೋ ಒಂದು ಅಂದರೆ ಇಂಗ್ಲೀಷ್ ಸಾಂಗ್ ಅದು ಯಾವುದೋ, ಇದನ್ನು ಹೇಳಿದ್ದೀನಿ. ಈ ಕೆಲವೊಂದು ಯೂನಿವರ್ಸ್ಗಳಿಂದ ಬರೋ ಸೈನ್ಗಳಂತ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ, ನೀವು ನೋಡ್ಬೋದು ನನ್ನ ವಿಡಿಯೋಗಳಲ್ಲಿ. ಸೊ ಈ ಥರ ನಾನು ಇಮ್ಯಾಜಿನ್ ಮಾಡುವಾಗ ನನ್ನ ಡಾರ್ಕ್ ರೂಮ್ ಅನ್ನುವ ಒಂದು ಮನಸ್ಸಿನಲ್ಲಿ ಬೆಳಕು ಅನ್ನುವ ಒಂದು ಥಾಟ್ ಅನ್ನುವ ಒಂದು ಬೆಳಕನ್ನು ಚೆಲ್ಲಿ ನನ್ನ ಒಂದು ಆ ಪರ್ಪಸ್ ಅನ್ನುವ ಫೋಕಸನ್ನು ಹಾಕಿ ನನ್ನ ಸಬ್ಕಾನ್ಷಿಯಸ್ ಮನಸ್ಸು ಅನ್ನುವ ಸಿಲ್ವರ್ ಹ್ಯಾಲೈಡ್ ಸ್ಕ್ರೀನಲ್ಲಿ ಆ ಬೆಳಕನ್ನು ತೊಗೊಂಡ್ಬಿಟ್ಟು ನಾನು ಆ್ಯಕ್ಷನ್ ಅನ್ನುವ ಒಂದು ರಿವೈಸ್ ಮಾಡ್ತಾ ಆ ಡಾರ್ಕ್ ರೂಮಲ್ಲಿರ್ತಕ್ಕಂಥ ನೆಗೆಟಿವ್ ರೆಸಿಸ್ಟನ್ನು ತೆಗೆದುಬಿಟ್ಟು ಪಾಸಿಟಿವ್ ರೆಸಿಸ್ಟನ್ನು ಮಾಡಿಬಿಟ್ಟು ಆ ಒಂದು ಬೆಳಕನ್ನು ತೊಗೊಂಡಲ್ಲ, ಅದೇ ಆ ನಮ್ಮ ಹೀರೋ ಆಫ್ ದ ಸ್ಟೋರಿ, ಮ್ಯಾಮ್ ನೋಡಿ ಮ್ಯಾಮ್ ನಿಮ್ಮ ಮದುವೆ ಫೋಟೋ ಬಂದಿದೆ ನೋಡಿಲಿ ಅಂತ ಹೇಳ್ದಂಗೆ. ಸೊ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ನಿಜವಾಗ್ಲೂ ಲೈಫ್ ಈಸ್ ಗುಡ್, ನಿಜವಾಗ್ಲೂ ಈ ಪ್ರಪಂಚ ಅನ್ನೋದು ಒಂದು ಬ್ಯೂಟಿಫುಲ್ ಇಲ್ಯುಮಿನೇಷನ್ ಆಗಿರ್ತಕ್ಕಂಥ ಒಂದು ಚೇಂಬರ್ ಇದು. ನಮ್ಮ ಮನಸ್ಸು ಅನ್ನೋದು ಒಂದು ಡಾರ್ಕ್ ರೂಮ್ ಫೋಟೋಗ್ರಫಿ ಥರ, ಈ ಜಗತ್ತೇ ನಮ್ಮ ಫೋಟೋಗ್ರಫಿ ಥರ, ನಮ್ಮ ಲೈಫ್ ಅನ್ನೋದೇ ಒಂದು ಫೋಟೋಗ್ರಫಿ ಥರ. ಎಲ್ಲರ ಮನಸ್ಸಲ್ಲಿ ಏನೋ ಇರುತ್ತೆ, ಅದು ಹೇಳ್ತಾರಲ್ಲ, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳಿ, ಹಾಗೆ ನಾವೊಂದು ಫೋಟೋ ತೆಗೆದರೆ ಹೊರಗಡೆ ಏನೋ ಫೋಟೋ ಬಂತು ಅಂತ ಆ ಥರ ಹೇಳ್ಬೋದು ಇದರಲ್ಲಿ. ಸೊ ನಾವು ಈ ಸ್ಟೆಪ್ಸನ್ನು ಮಾಡಿದ್ದೇ ಆದಲ್ಲಿ, ಈ ಒಂದು ಅನಾಲಜಿನ ಜಾರ್ಜ್ ಶೂಬೆಲ್ ಅವರು ಕೊಟ್ಟಿರ್ತಕ್ಕಂಥ ಅನಾಲಜಿನ ಮಾಡಿದ್ದೇ ಆದಲ್ಲಿ, ನನ್ನ ಲೈಫಲ್ಲಿ ಹೇಗೆ ಈ ಜಾಬಿನ ಪರ್ಪಸಲ್ಲಿ ಆಯ್ತಲ್ಲ, ಜಾಬ್ ಯಾಕೆ ಬೇಕು ಅನ್ನೋ ಒಂದು ಪರ್ಪಸನ್ನು ಇಟ್ಕೊಂಡು ನಾನು ಮಾಡಿದಾಗ ನನಗೆ ಅದೇ ಥರದ ಜಾಬ್ ಇವಾಗ ಸಿಗ್ತಾ ಇದೆ. ಆ ಥರ ಮಾಡಿದಾಗ ಯಾರಿಗೆ ಗೊತ್ತು, ನಿಮ್ಮಲ್ಲಿರ್ತಕ್ಕಂಥ ಕೆಲವೊಬ್ಬರ ಕನಸುಗಳು ನಿಜ ಆಗ್ಬೋದು. ನಿಮ್ಮಲ್ಲಿರ್ತಕ್ಕಂಥ ಆ ಡಾರ್ಕ್ ಚೇಂಬರು ಬೆಳಕಿನಿಂದ, ಆ್ಯಂಬಿಯಂಟ್ ಲೈಟಿಂದ ಇಲ್ಯುಮಿನೇಷನ್ ಆಗ್ಬೋದು. ನಿಮ್ಮಲ್ಲಿರ್ತಕ್ಕಂಥ ಎಷ್ಟೊಂದು ಆರೋಗ್ಯವನ್ನು ಬಯಸ್ತಿರ್ತಕ್ಕಂಥ ಜನರಿಗೆ ಆರೋಗ್ಯ ಬರ್ಬೋದು. ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ದುಡ್ಡು ಬೇಕು ಅಥವಾ ಇದು ಬೇಕು ಅನ್ನೋ ಜನರಿಗೆ ಡೈರೆಕ್ಟ್ ದುಡ್ಡು ಸಿಗದೇ ಇದ್ದರೂ ಕೂಡ ಅದರ ಹಿಂದಿನ ಪರ್ಪಸ್, ಅದರ ಹಿಂದಿನ ಫೋಕಸ್ ಸಿಗ್ಬೋದು. ಆ ಫೋಕಸ್ಸಿಂದ ನಿಮಗೆ ಇನ್ನೂ ಮೋರ್ ಇಲ್ಯುಮಿನೇಷನ್ ಲೈಟ್ ಬರ್ಬೋದು ಒಳಗಿಂದ. ಆ ಲೈಟಿಂದ ಆ್ಯಕ್ಷನ್ ತೊಗೊಳಂಗೆ ಮಾಡ್ಬೋದು. ಆವಾಗ ನೀವು ನಮ್ಮ ಹೀರೋ ಆಫ್ ದ ಸ್ಟೋರಿ ಥರ ನಿಮ್ಮ ಮೆಂಟಲ್ ಪಿಕ್ಚರನ್ನು ಟ್ರೂ ಮಾಡ್ಬೋದು.
ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.